Hi students. Rashmi M, guest faculty, Department of Computer Science, working at Sri Honna Devi Government First Grade College, Dandina Shivara. This session is for Chapter 3, Writing Code. In this chapter, we will see what is a dialog box, types of dialog box that can be used in VBA coding through some example demonstrations. Now first we will see first dialog box, that is message box. E message box, what is message box? ವರ್ಡಲ್ಲೇ ಗೊತ್ತಾಗುತ್ತೆ ನಮಗೆ ಸಮಥಿಂಗ್ ರಿಲೇಟೆಡ್ ಟು ಮೆಸೇಜ್ ಅಂತ. ಎಸ್, ಈ ಮೆಸೇಜ್ ಬಾಕ್ಸ್ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಡಿಸ್ಪ್ಲೇ ದ ಮೆಸೇಜ್. ಮೆಸೇಜ್ ಬಾಕ್ಸ್ನ ನಾವು ಡೈಲಾಗ್ ಬಾಕ್ಸ್ ಅಂತ ಕನ್ಸಿಡರ್ ಮಾಡಿ, ಇಟ್ ಈಸ್ ಅ ಡೈಲಾಗ್ ಬಾಕ್ಸ್. ಈ ಡೈಲಾಗ್ ಬಾಕ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಡಿಸ್ಪ್ಲೇ ಅ ಮೆಸೇಜ್. ಯಾವುದಾದ್ರೂ ಮೆಸೇಜ್ನ ನಾವು ಡಿಸ್ಪ್ಲೇ ಮಾಡಬೇಕು ಅಂದಾಗ ನಾವು ಡೈಲಾಗ್ ಬಾಕ್ಸ್ನ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಡೈಲಾಗ್ ಬಾಕ್ಸ್ ಅಂದರೆ ಯಾವುದನ್ನು ನಾವು ಡೈಲಾಗ್ ಬಾಕ್ಸ್ ಅಂತ ಕರಿತೀವಿ ಅಂದರೆ, ಯಾವುದಾದ್ರೂ ಇವೆಂಟ್ಸ್ ಲೈಕ್ ಕ್ಲಿಕ್ ಅ ಬಟನ್, ಡಬಲ್ ಕ್ಲಿಕ್ ಅ ಟೆಕ್ಸ್ಟ್ ಬಾಕ್ಸ್, ಈ ಥರ ಯಾವುದಾದ್ರೂ ಇವೆಂಟ್ಸ್ನ ನಾವು ಸ್ಪೆಸಿಫೈ ಮಾಡಿದರೆ ಆ ಇವೆಂಟ್ಸ್ ಎಕ್ಸಿಕ್ಯೂಟ್ ಆದಾಗ ಅಥವಾ ಯಾವುದಾದ್ರೂ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಆಟೋಮೆಟಿಕ್ಕಾಗಿ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಡೈಲಾಗ್ ಬಾಕ್ಸ್ ಓಪನ್ ಆದ ಮತ್ತೆ ಯೂಸರ್ ರೆಸ್ಪಾನ್ಸಿಗೆ ವೆಯ್ಟ್ ಮಾಡುತ್ತೆ. ಆ ಥರದ ವಿಂಡೋವನ್ನು ನಾವು ಡೈಲಾಗ್ ಬಾಕ್ಸ್ ವಿಂಡೋ ಅಂತ ಕರಿತೀವಿ. ಒಂದ್ಸತಿ ನಾವು ಹೇಗಿರುತ್ತೆ ನಮ್ಮ ಮೆಸೇಜ್ ಬಾಕ್ಸ್ ಅನ್ನೋದನ್ನು ಒಂದು ಪ್ರೋಗ್ರಾಮಲ್ಲಿ ನೋಡೋಣ. ಪ್ರೋಗ್ರಾಮಿಂಗ್ ಕೋಡ್, VBA ಕೋಡಲ್ಲಿ ನೋಡೋಣ ಈಗ. ಓಕೆ, ಇಲ್ಲಿ ಮೆಸೇಜ್ ಬಾಕ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ನಾನು ಕನ್ಸಿಡರ್ ಮಾಡಿರೋ ಟಾಪಿಕ್ ಏನಪ್ಪ ಅಂದರೆ ಲಾಗಿನ್ ಫಾರ್ಮ್. ಇದು ವೆರಿ ಸಿಂಪಲ್ ಕಾನ್ಸೆಪ್ಟ್. ಅಂದರೆ ಯೂಶ್ವಲಾಗಿ ನೀವು ಇಂಟರ್ನೆಟ್ಟಲ್ಲೆಲ್ಲ ನಿಮಗೆ ಆಲ್ರೆಡಿ ಪರಿಚಯ ಆಗಿರುತ್ತೆ. ಯಾವುದಾದ್ರೂ ಅಂದರೆ ನಿಮ್ಮ FB ಆಗಿರ್ಬೋದು, ಜಿಮೇಲ್ ಆಗಿರ್ಬೋದು, ರಿಡಿಫ್ ಆಗಿರ್ಬೋದು, ಅಲ್ಲೆಲ್ಲ ನೀವು ಅಕೌಂಟ್ಸ್ನ ಎನಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂದಾಗ ಫಸ್ಟ್ ಕಾನ್ಸೆಪ್ಟ್ ನೀವು ಮಾಡೋ ಅಂಥದ್ದೇ ಲಾಗಿನ್ ಅಥವಾ ಯೂಸರ್ ನೇಮ್ ಕ್ರಿಯೇಟ್ ಆಗಬೇಕು. ಅಂದರೆ ಆ ಯೂಸರು ಶುಡ್ ಬಿಕಮ್ ಅ ಮೆಂಬರ್, ಜಾಯಿನ್ ಆಗಬೇಕು. ಸೊ ಜಾಯಿನ್ ಆಗಬೇಕು ಅಂದರೆ ಯು ಶುಡ್ ಲಾಗಿನ್ ಅಲ್ವಾ? ಆ ಸೋಷಿಯಲ್ ಮೀಡಿಯಾಗೆ ನೀವು ಲಾಗಿನ್ ಆದರೆ ಮಾತ್ರ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್. ಅದೇ ರೀತಿ ಜಿಮೇಲ್ ಆಗಿರ್ಬೋದು, ಎಲ್ಲ ಕಡೆನೂ ಲಾಗಿನ್ ಆಗಲೇಬೇಕು. ಅಥವಾ ಅದನ್ನು ನೀವು ಲಾಗಿನ್ ನೇಮ್ ಅಂತನಾದರೂ ಕರಿಬೋದು, ಯೂಸರ್ ನೇಮ್ ಅಂತನಾದರೂ ಕರಿಬೋದು. ಸೊ ಫಸ್ಟ್ ಲಾಗಿನ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಇದೆರಡು ವೆರಿಫೈ ಆದರೆ ಮಾತ್ರ ಯು ಕ್ಯಾನ್ ಗೆಟ್ ಇನ್. ಇದಕ್ಕೆ ಮುಂಚೆ ನೀವು ಸೈನ್ ಇನ್ ಆಗಿರ್ತೀರ ಯೂಶ್ವಲಾಗೆ. ಸೊ ಆ ಸೈನ್ ಇನ್ ಆದಮೇಲೆ ಎವ್ರಿ ಟೈಮ್ ನೀವು ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ನ ಯೂಸ್ ಮಾಡಬೇಕಾದಾಗ ಯು ವಿಲ್ ಗಿವ್ ಯೋರ್ ಲಾಗಿನ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಇದು ಕರೆಕ್ಟ್ ಆದರೆ ಮಾತ್ರ, ವೆರಿಫೈ ಆದರೆ ಕರೆಕ್ಟಾಗಿ, ಆವಾಗ ಫರ್ದರ್ ಅಂದರೆ ನೀವು ಈಗ ಹೇಳಬೇಕು ಅಂದರೆ ಆಲ್ ದ ಆ್ಯಪ್ಸ್, ಮೊಬೈಲ್ ಆ್ಯಪ್ಸಲ್ಲಿ ಕೂಡ ಈ ಕಾನ್ಸೆಪ್ಟ್ಸ್ನ ನೀವು ಯೂಸ್ ಮಾಡಿರ್ತೀರ ಅಲ್ವಾ? ಬ್ಯಾಂಕಿಂಗ್ ಆ್ಯಪ್ಸಲ್ಲಿ ಕೂಡ ಇದನ್ನು ಯೂಸ್ ಮಾಡಿರ್ತೀರ. ಫರ್ದರ್ ನೀವು ಇದನ್ನು ಬಳಸ್ಕೋಬೋದು. ಆ ಪರ್ಟಿಕ್ಯುಲರ್ ಆ್ಯಪಲ್ಲಿ ಇರುವಂಥ ಆಪ್ಷನ್ಸ್ನ ನೀವು ಬಳಸ್ಕೋಬೋದು. ಅಕಸ್ಮಾತ್ ನಿಮಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ನೀವು ಫರ್ದರ್ ಆ ಅಪ್ಲಿಕೇಶನ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಸೆಕ್ಯೂರಿಟಿನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಈ ಲಾಗಿನ್ ನೇಮ್ ಪಾಸ್ವರ್ಡ್ ವೆರಿಫಿಕೇಷನ್ನ ಮಾಡಬೇಕಾಗತ್ತೆ. ಸೊ ಈ ಪಾಸ್ವರ್ಡ್ ಆ್ಯಂಡ್ ಲಾಗಿನ್ ನೇಮ್ ವೆರಿಫಿಕೇಷನ್ ಮಾಡೋ ಟೈಮಲ್ಲಿ ನಾವು ಮೆಸೇಜ್ ಬಾಕ್ಸಸ್ನ ಯೂಸ್ ಮಾಡ್ಬೋದು. ಒನ್ಸ್ ವಿ ವಿಲ್ ರನ್ ಮಾಡಿಬಿಡೋಣ ಇದನ್ನು. ರನ್ ಮಾಡಬೇಕು ಅಂದರೆ ಪ್ರಾಜೆಕ್ಟ್ ಮೆನುಗೆ ಹೋಗಬೇಕು, ಪ್ರಾಪರ್ಟೀಸ್, ದೆನ್ ಇದರಲ್ಲಿ ನಮ್ಮ ಫಾರ್ಮಿನ ನೇಮ್ನ ಸೆಲೆಕ್ಟ್ ಮಾಡಬೇಕು. ಲಾಗಿನ್ ಫಾರ್ಮ್. ಓಕೆ, ಇದನ್ನು ನಾವೀಗ ರನ್ ಮಾಡೋಣ. ಇಲ್ಲಿ ಜಸ್ಟ್ 2 ಬಟನ್ಸ್, ಲಾಗಿನ್ ಆ್ಯಂಡ್ ಎಕ್ಸಿಟ್. ಎಕ್ಸಿಟು ಪ್ರೀವಿಯಸ್ ನಾ ಹೇಳ್ದಂಗೆ
ಟು ಎಕ್ಸಿಟ್ ಫ್ರಮ್ ಅ ಪರ್ಟಿಕ್ಯುಲರ್ ಫಾರ್ಮ್. ಹಾಗಾಗಿ ನಾವಿಲ್ಲಿ ಎಕ್ಸಿಟ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಈಗ ರನ್ ಮಾಡೋಣ. ಫೈನ್. ಲಾಗಿನ್ ನೇಮ್ ಆಲ್ರೆಡಿ ಸೆಟ್ ಮಾಡಿದ್ದೀನಿ, ಸೊ ಅದನ್ನೇ ಕೊಡ್ತೀನಿ ನಾನಿಲ್ಲಿ. GFGC ಅಂತ ಕೊಟ್ಟಿದ್ದೀನಿ. ಎಲ್ಲಿ ಸೆಟ್ ಮಾಡಿದ್ದೀನಿ ಅಂತ ಎಲ್ಲ ತೋರಿಸ್ತೀನಿ ಫರ್ದರ್. ದೆನ್ ಪಾಸ್ವರ್ಡ್ ಕೂಡ ಆಲ್ರೆಡಿ ಸೆಟ್ ಆಗಿದೆ. ಸೊ ಇದೆರಡೂ ಸ್ಯಾಟಿಸ್ಫೈ ಆದರೆ ವಿ ಗಾಟ್ ಎ ಡೈಲಾಗ್ ಬಾಕ್ಸ್. ಅಬ್ಸರ್ವ್ ಮಾಡಿದ್ರ, ಒಂದು ಬಾಕ್ಸ್ ಓಪನ್ ಆಯ್ತಲ್ಲ, ಒಂದು ವಿಂಡೋ. ಇದನ್ನು ನಾವು ಡೈಲಾಗ್ ಬಾಕ್ಸ್ ಅಂತ ಕರಿತೀವಿ. ಈ ಡೈಲಾಗ್ ಬಾಕ್ಸು ಓಪನ್ ಆದ್ಮೇಲೆ ಯೂಸರ್ ರೆಸ್ಪಾನ್ಸ್ಗೆ ವೆಯ್ಟ್ ಮಾಡ್ತಾ ಇದೆ. ಸೊ ಯೂಸರ್ಸ್ ಹೇಗೆ ಇಲ್ಲಿ ರೆಸ್ಪಾನ್ಸ್ನ ಕೊಡ್ಬೋದು? ಬೈ ಕ್ಲಿಕ್ಕಿಂಗ್ ದ ಬಟನ್ಸ್. ಸೊ ಈ ಬಟನ್ಸ್ನ ಕ್ಲಿಕ್ ಮಾಡೋ ಮುಖಾಂತರ ಯೂಸರು ಅವರ ರೆಸ್ಪಾನ್ಸ್ನ ಕೊಡ್ಬೋದು ಅಲ್ವಾ? ಸೊ ಇಲ್ಲಿ ಏನೇನು ಡಿಸ್ಪ್ಲೇ ಆಗ್ತಿದೆ? ಪ್ಲೀಸ್ ರೀಡ್ ಬಿಫೋರ್ ಯು ಕ್ಲಿಕ್. ಸೊ ಒಂದು ಟೈಟಲ್ ಡಿಸ್ಪ್ಲೇ ಆಗ್ತಾ ಇದೆ. ದೆನ್ ಇಲ್ಲಿ ಒಳಗಡೆ ವೈಟ್ ಸ್ಪೇಸ್ ಇದೆಯಲ್ಲ, ಈ ವೈಟ್ ಸ್ಪೇಸಲ್ಲಿ ಡಿಸ್ಪ್ಲೇ ಆಗ್ತಿದೆ ಒಂದು ಸ್ಟೇಟ್ಮೆಂಟ್. ಏನಂತ? ಸಕ್ಸಸ್ಫುಲ್ ಲಾಗಿನ್ ಅಂತ ಅಲ್ವಾ? ಇದು ಮೆಸೇಜ್, ವಾಟ್ ಯು ವಾಂಟೆಡ್ ಟು ಡಿಸ್ಪ್ಲೇ. ನಿಮ್ಮ ಡೈಲಾಗ್ ಬಾಕ್ಸಲ್ಲಿ ಯಾವ ಮೆಸೇಜ್ನ ಡಿಸ್ಪ್ಲೇ ಮಾಡಬೇಕು ಅಂತ ಇದ್ದೀರೋ ಆ ಮೆಸೇಜ್ ಯಾವುದು ಇದರಲ್ಲಿ? ಸಕ್ಸಸ್ಫುಲ್ ಲಾಗಿನ್. ಸೊ ದಿಸ್ ಈಸ್ ಯುವರ್ ಮೆಸೇಜ್. ಆ್ಯಂಡ್ ಇಲ್ಲಿ ಪ್ಲೀಸ್ ರೀಡ್ ಬಿಫೋರ್ ಯು ಕ್ಲಿಕ್ ಅಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ನಿಮ್ಮ ಮೆಸೇಜ್ ಬಾಕ್ಸಿನ ಟೈಟಲ್ ಆಗುತ್ತೆ. ದೆನ್ ಇಲ್ಲಿ ಮೆಸೇಜ್ ಬಾಕ್ಸಲ್ಲಿ ನೀವು ಐಕಾನ್ಸನ್ನು ಕೂಡ ಸೆಟ್ ಮಾಡ್ಬೋದು. ಮೆಸೇಜ್ನ ಡಿಸ್ಪ್ಲೇ ಮಾಡೋದ್ರ ಮುಖಾಂತರ ಐಕಾನ್ನ ಕೂಡ ಸೆಲೆಕ್ಟ್ ಮಾಡ್ಬೋದು. ಯೂಸರಿಗೆ ಬೇಕಾಗಿರೋಂಥ ಐಕಾನ್ಸ್ನ, ದೆನ್ ಯೂಸರಿಗೆ ಬೇಕಾಗಿರೋಂಥ ಟೈಟಲ್ಸ್ನ ಡಿಸ್ಪ್ಲೇ ಮಾಡ್ಬೋದು. ಅಲಾಂಗ್ ವಿತ್ ದ ಬಟನ್ಸ್, ಯಾವ ಥರದ ಬಟನ್ಸ್, ಎಸ್ ನೋ ಬಟನ್ಸ್ ಬೇಕಾ, ಓಕೆ ಕ್ಯಾನ್ಸಲ್ ಬಟನ್ಸ್ ಬೇಕಾ, ಅಥವಾ ರೀಟ್ರೈ ಕ್ಯಾನ್ಸಲ್ ಬಟನ್ಸ್ ಬೇಕಾ, ಈ ಥರ ನಾವು ಇದನ್ನು ಸೆಟ್ ಮಾಡ್ತಾ ಹೋಗ್ಬೋದು. ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ತಾ ಹೋಗ್ಬೋದು. ಈಗ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ವಿ ಕೇಮ್ ಬ್ಯಾಕ್ ಟು ದ ಫಾರ್ಮ್ ಆ್ಯಂಡ್ ಐ ವಿಲ್ ಕ್ಲಿಕ್ ಎಕ್ಸಿಟ್ ಇವಾಗಿಲ್ಲಿ. ಓಕೆನಾ? ಆ್ಯಂಡ್ ಅಗೇನ್ ಒನ್ ಮೋರ್ ಟೈಮ್ ಐ ವಿಲ್ ಮೇಕ್ ಅ ರನ್. ಇದನ್ನ ಇನ್ನೊಂದ್ಸತಿ ರನ್ ಮಾಡ್ತೀನಿ ಬೈ ಗಿವಿಂಗ್ ರಾಂಗ್ ಲಾಗಿನ್ ಕೊಟ್ಟು ನೋಡ್ತೀನಿ. ಓಕೆನಾ? ಏನಾಗತ್ತೆ ನೋಡೋಣ. ಒನ್ ಮೋರ್ ಮೆಸೇಜ್ ಬರ್ತಾ ಇದೆ ಇಲ್ಲಿ. ಏನಂತ? ಇನ್ಕರೆಕ್ಟ್ ಲಾಗಿನ್, ರೀಟ್ರೈ. ನೋಡಿದ್ರೆ ಇಲ್ಲಿ ಓಕೆ ಕ್ಯಾನ್ಸಲ್ ಬದಲಿಯಾಗಿ ಇಲ್ಲಿ ಏನಿದೆ? ರೀಟ್ರೈ ಕ್ಯಾನ್ಸಲ್. ಸೊ ಈ ಥರ ನಾವಿಲ್ಲಿ ಯಾವ ಥರ ಬಟನ್ಸ್ ಬೇಕೋ ನಮಗೆ ಆ ಥರ ಬಟನ್ಸ್ನ ಕೂಡ ಸೆಟ್ ಮಾಡ್ಕೋಬೋದು ನಮ್ಮ ಮೆಸೇಜ್ ಬಾಕ್ಸಲ್ಲಿ. ಹಾಗೆಯೇ ಅಲ್ಲಿ ಐ ಅಂತ ಇತ್ತು, ಇನ್ಫಾರ್ಮೇಷನ್ ಸಿಂಬಲ್ ಐಕಾನ್ ಇತ್ತು. ಇಲ್ಲಿ ಕ್ವಶನ್ ಮಾರ್ಕ್ ಐಕಾನ್ ಇದೆ ಅಲ್ವಾ? ಸೊ ಈ ಥರ ನಮಗೆ ಇಲ್ಲಿ ಏನು ಐಕಾನ್ ಬೇಕೋ ಆ ಐಕಾನ್ನ ಕೂಡ ಸೆಟ್ ಮಾಡ್ಕೋಬೋದು. ದೆನ್ ಕ್ಲಿಕ್ ರೀಟ್ರೈ. ಸೊ ರೀಟ್ರೈಗೆ ನಾವು ಕ್ಲಿಕ್ ಮಾಡ್ತಿದ್ದಂಗೆನೇ ವಾಟ್ ಹ್ಯಾಪೆಂಡ್? ಇಲ್ಲಿ ಲಾಗಿನ್ ನೇಮ್ ತಪ್ಪಿತ್ತಲ್ಲ, ಸೊ ಅದು ಕ್ಲಿಯರ್ ಆಯಿತು. ಓಕೆ, ಮತ್ತು ಪಾಸ್ವರ್ಡ್ ತಪ್ಪು ಮಾಡ್ತೀನಿ, ನೋಡೋಣ ಈಗ ಏನಾಗುತ್ತೆ. ಓಕೆ, ಸೊ ಇನ್ಕರೆಕ್ಟ್ ಪಾಸ್ವರ್ಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಯಾವ್ದು ತಪ್ಪಿದ್ರೆ ಅದನ್ನು ತಪ್ಪು ಅಂತ ಹೇಳುತ್ತೆ. ಆಮೇಲೆ ಎಂಟಿ ಮಾಡುತ್ತೆ ಸ್ಪೇಸ್ನ. ವಿ ನೀಡ್ ಟು ಗಿವ್ ದ ಕರೆಕ್ಟ್ ಪಾಸ್ವರ್ಡ್. ಈಗ ಕರೆಕ್ಟ್ ಪಾಸ್ವರ್ಡ್ ಕೊಡ್ತೀನಿ, ನೋಡೋಣ. ಸಕ್ಸಸ್ಫುಲ್ ಲಾಗಿನ್ ಅಂತ ಬಂತು. ಇಲ್ಲಿ ನೋಡಿ ಐ ಅಂತ ಆಯಿತು. ಮುಂಚೆ ಎಮ್ಗೆ ಕ್ವಶನ್ ಮಾರ್ಕ್ ಸಿಂಬಲ್ ನೋಡಿದ್ರಿ ಅಲ್ವಾ ಬೇರೆ ಮೆಸೇಜ್ ಬಾಕ್ಸಲ್ಲಿ. ಆ್ಯಂಡ್ ಬಟನ್ ನೇಮ್ಸ್ ಓಕೆ ಕ್ಯಾನ್ಸಲ್ ಅಂತ ಇದೆ ಇಲ್ಲಿ. ಈ ಥರ ಎಲ್ಲ ನಾವಿಲ್ಲಿ ಮೆಸೇಜ್ ಬಾಕ್ಸಲ್ಲಿ ಸೆಟ್ ಮಾಡ್ಬೋದು. ಅಂದರೆ ಮೆಸೇಜಿನ ಡೈಲಾಗ್ ಬಾಕ್ಸ್, ಮೆಸೇಜ್ ಬಾಕ್ಸಿನ ಟೈಟಲ್ನ ಸೆಟ್ ಮಾಡ್ಬೋದು. ಆ್ಯಂಡ್ ನಾವು ಯಾವ ಮೆಸೇಜ್ನ ಡಿಸ್ಪ್ಲೇ ಮಾಡಬೇಕಂತ ಇದ್ದೀವೋ ಆ ಮೆಸೇಜ್ನ ಈ ವೈಟ್ ಸ್ಪೇಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ ಮೆಸೇಜ್ನ ಕೂಡ ನಾವು ಟೈಪ್ ಮಾಡ್ಬೋದು. ಆ್ಯಂಡ್ ಕರೆಸ್ಪಾಂಡಿಂಗ್ ಐಕಾನ್ಸ್ ಏನಾದರೂ ಬೇಕು ಅಂದರೆ ಐಕಾನ್ಸ್ನ ಕೂಡ ಸೆಟ್ ಮಾಡ್ಕೋಬೋದು. ಅದ್ರ ಜೊತೆಗೆ ಯಾವ ಥರ ಬಟನ್ಸ್ ಬೇಕು ನಮಗೆ ಆ ಬಟನ್ಸ್ನ ಕೂಡ ಸೆಟ್ ಮಾಡ್ಬೋದು. ಇದನ್ನೆಲ್ಲ ಹೇಗೆ ಸೆಟ್ ಮಾಡೋದು ಅನ್ನೋದನ್ನು ಈಗ ನಾವು ನೋಡೋಣ. ವಾಪಸ್ ಪ್ರೆಸೆಂಟೇಷನ್ಗೆ ಹೋಗಿ ಐ ವಿಲ್ ಮೇಕ್ ಎಕ್ಸಿಟ್. ಓಕೆ, ಸೊ ಮೆಸೇಜ್ ಬಾಕ್ಸು ಒಂದು ಡೈಲಾಗ್ ಬಾಕ್ಸ್ ಅಂತ ಗೊತ್ತಾಯ್ತಲ್ವ ಈಗ ನಿಮಗೆ. ಈ ಮೆಸೇಜ್ ಬಾಕ್ಸ್ನ ನಮ್ಮ VBA ಕೋಡಲ್ಲಿ ಯಾವ ರೀತಿ ಬಳಸಬೇಕು ಅನ್ನೋದು ಇಲ್ಲಿದೆ. ನಮ್ಮ ಮೆಸೇಜ್ ಬಾಕ್ಸಲ್ಲಿ ಯೂಶ್ವಲ್ ಆಗಿ 3 ಪಾರ್ಟ್ಸ್ ಇರುತ್ತೆ. ಮೊದಲನೇದಾಗೆ ನಾವು
ಬೇಕಾಗಿರೋ ಮೆಸೇಜ್, ಯಾವ ಮೆಸೇಜ್ ಬೇಕೋ ಆ ಮೆಸೇಜ್ನ ಡಿಸ್ಪ್ಲೇ ಮಾಡ್ತೀವಿ. ಓಕೆನಾ? ಅಂದರೆ ಆ ಜಾಗನ ನಾವು ಪ್ರಾಂಪ್ಟ್ ಆರ್ ಮೆಸೇಜ್ ಅಥವಾ ಪ್ರಾಂಪ್ಟ್ ಮೆಸೇಜ್ ಅಂತ ಕರಿತೀವಿ. 3 ಪಾರ್ಟ್ಸ್ ಇರುತ್ತೆ ಇಲ್ಲಿ. ಕಾಮಾಲಿ ಸೆಪ್ರೇಷನ್ ಆಗಿದೆ ನೋಡಿ, ಅಬ್ಸರ್ವ್ ಮಾಡಿ ನೀವು. ಕಾಮಾಲಿ ಸೆಪ್ರೇಟ್ ಮಾಡಿದೆ 3 ಪಾರ್ಟ್ಸ್ನೂ. ಸೊ ಈಚ್ ಪಾರ್ಟ್ ಆದ್ಮೇಲೆ ನಾವು ಕಾಮಾನ ಇಲ್ಲಿ ಸ್ಪೆಸಿಫೈ ಮಾಡಿದ್ದೀವಿ. ಸೊ ಫಸ್ಟ್ ಪಾರ್ಟ್ ಈಸ್ ಫಾರ್ ಟೈಪಿಂಗ್ ದ ಮೆಸೇಜ್. ನಮಗೆ ಯಾವ ಮೆಸೇಜ್ ಬೇಕೋ ಆ ಮೆಸೇಜ್ನ ನಾವಿಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಅದಾದ ಮತ್ತೆ ನಮಗೆ ಯಾವುದಾದ್ರೂ ಬಟನ್ಸ್, ಯಾವ ಥರ ಬಟನ್ಸ್ ಬೇಕೋ ಆ ಥರ ಬಟನ್ಸ್ನ ಡಿಸ್ಪ್ಲೇ ಮಾಡೋದಕ್ಕೆ ಕರೆಸ್ಪಾಂಡಿಂಗ್ ಕಾನ್ಸ್ಟ್ಯಾಂಟ್ ವ್ಯಾಲ್ಯೂಸ್ ಇದೆ ನಮ್ಮ VBAಲಿ. ಅಂದರೆ ಪ್ರೀಡಿಫೈನ್ಡ್ ಕಾನ್ಸ್ಟ್ಯಾಂಟ್ಸ್ ಇದೆ. ಆ ಪ್ರೀಡಿಫೈನ್ಡ್ ಕಾನ್ಸ್ಟ್ಯಾಂಟ್ಸ್ನ ಮೆನ್ಷನ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಅದ್ರ ಕರೆಸ್ಪಾಂಡಿಂಗ್ ಬಟನ್ಸು ನಮಗೆ ಡಿಸ್ಪ್ಲೇ ಮಾಡಿಕೊಡತ್ತೆ ನಮ್ಮ VBA. ಸೊ ಇದನ್ನು ನಾವು ದ ವರ್ಡ್ ದಟ್ ಬಿಗಿನ್ಸ್ ವಿತ್ VB, ಇದನ್ನು ನಾವು VB ಕಾನ್ಸ್ಟ್ಯಾಂಟ್ಸ್ ಅಂದರೆ ಪ್ರೀಡಿಫೈನ್ಡ್ ಕಾನ್ಸ್ಟ್ಯಾಂಟ್ಸ್ ಅಂತ ಕರಿತೀವಿ ನಮ್ಮ VBಲಿ. ಸೊ ಈ ಕಾನ್ಸ್ಟ್ಯಾಂಟ್ನ ನಾವು ಮೆನ್ಷನ್ ಮಾಡಿದ್ರೆ ನಮಗೆ ಓಕೆ ಕ್ಯಾನ್ಸಲ್ ಅನ್ನೋ ಬಟನ್ನ ನಮ್ಮ ಡೈಲಾಗ್ ಬಾಕ್ಸಲ್ಲಿ ಡಿಸ್ಪ್ಲೇ ಮಾಡಿಕೊಡತ್ತೆ. ಸೊ ನಮಗೆ ಯಾವ ಥರ ಬಟನ್ ಬೇಕು ಅನ್ನೋದನ್ನು ಮೆನ್ಷನ್ ಮಾಡೋದು ಎಲ್ಲಿ? ಸೆಕೆಂಡ್ ಪಾರ್ಟಲ್ಲಿ. ಹಾಗೇನೆ ಇದ್ರ ಜೊತೆಗೆ ನಮ್ಗೇನಾದ್ರೂ ಐಕಾನ್ಸ್ ಬೇಕು ಅಂದ್ರೆ ಆ ಐಕಾನ್ಸ್ನ ಕೂಡ ಈ ಸೆಕೆಂಡ್ ಪಾರ್ಟ್ ಅಲ್ಲೇ ಮೆನ್ಷನ್ ಮಾಡಬೇಕು. ಈಗ ಸದ್ಯಕ್ಕೆ ಇಲ್ಲಿ ಈ ಪರ್ಟಿಕ್ಯುಲರ್ ಮೆಸೇಜ್ ಬಾಕ್ಸ್ ಅಲ್ಲಿ ಜಸ್ಟ್ ನಾನು ಈ ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಮಾಡಿದ್ದೀನಿ, ಯಾವ ತರ ಬಟನ್ ಬೇಕು ಅನ್ನೋದು ಮಾತ್ರ ಮೆನ್ಷನ್ ಮಾಡಿದ್ದೀನಿ. ಲೇಟರ್ ದ ಥರ್ಡ್ ಪಾರ್ಟ್, ಈ ಲಾಸ್ಟ್ ಪಾರ್ಟ್ ಅಲ್ಲಿ ಏನಿದೆ ಸ್ಟಾರ್ಟ್ಅಪ್ ಮೆನು ಅಂತ, ದಿಸ್ ಇಸ್ ದ ಟೈಟಲ್ ಆಫ್ ದ ಮೆಸೇಜ್ ಬಾಕ್ಸ್. ಈ ಕೊನೆಯಲ್ಲಿರೋದು ಟೈಟಲ್ ಆಫ್ ದ ಮೆಸೇಜ್ ಬಾಕ್ಸ್. ಮೊದಲನೇ ಪಾರ್ಟ್ ಏನು, ಮೆಸೇಜ್ ಟು ಬಿ ಡಿಸ್ಪ್ಲೇಡ್, ಅಂಡ್ ದ ಸೆಕೆಂಡ್ ಪಾರ್ಟ್ ಅಬೌಟ್ ದ ಬಟನ್ಸ್. ಯಾವ ಥರ ಬಟನ್ ಬೇಕೋ ಆ ಥರ ಬಟನ್ ಪರ್ಟಿಕ್ಯುಲರ್ ಅಥವಾ ಕರೆಸ್ಪಾಂಡಿಂಗ್ ಕಾನ್ಸ್ಟ್ಯಾಂಟ್ನ ನಾವು ಮೆನ್ಷನ್ ಮಾಡ್ತೀವಿ ಇಲ್ಲಿ. ಸೊ ನಾವಿಲ್ಲಿ ಕಾನ್ಸ್ಟ್ಯಾಂಟ್ಸ್ಗೆ ವ್ಯಾಲ್ಯೂಸ್ನ ಕೂಡ ಕೊಟ್ಟಿದೆ ಅಥವಾ ಕಾನ್ಸ್ಟ್ಯಾಂಟಿನ ನೇಮ್ನ ಕೂಡ ಇಲ್ಲಿ ಅಂದ್ರೆ ಸೆಕೆಂಡ್ ಪಾರ್ಟಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಎರಡು ರೀತಿಯಲ್ಲಿ ಇಲ್ಲಿ ತೋರಿಸಿದೆ. ನಮ್ಮ ಮೆಸೇಜ್ ಬಾಕ್ಸ್ನ ಹೆಂಗ್ ಬಳಸ್ಕೊಂತೀವಿ, ಆ ವೇರಿಯಬಲ್ ನೇಮ್ ಈಕ್ವಲ್ಸ್ ಮೆಸೇಜ್ ಬಾಕ್ಸ್, ಈ ಮೆಥಡ್ನ ಯೂಸ್ ಮಾಡ್ಕೊಂತೀವಿ. ದಿಸ್ ಇಸ್ ಅ ಪ್ರೀಡಿಫೈನ್ಡ್ ಮೆಥಡ್. ಈ ಮೆಥಡ್ ಒಳಗಡೆ ಎಷ್ಟು ಪಾರ್ಟ್ಸ್ನ ಮೆನ್ಷನ್ ಮಾಡ್ಬೇಕು, ನಾವು 3 ಪಾರ್ಟ್ಸ್ನ ಮೆನ್ಷನ್ ಮಾಡಬೇಕು. ಫಸ್ಟ್ ಪಾರ್ಟ್ ಇಸ್ ಫಾರ್ ಡಿಸ್ಪ್ಲೇಯಿಂಗ್ ದ ಮೆಸೇಜ್, ಸೆಕೆಂಡ್ ಪಾರ್ಟ್ ಇಸ್ ಫಾರ್ ಬಟನ್ಸ್ ಅಂಡ್ ಐಕಾನ್ಸ್, ಅಂಡ್ ಥರ್ಡ್ ಪಾರ್ಟ್ ಇಸ್ ಫಾರ್ ಟೈಟಲ್ ಆಫ್ ದ ಮೆಸೇಜ್ ಬಾಕ್ಸ್. ಇಲ್ಲಿ ನೋಡಿ, ಯಾ ಸ್ಟಾರ್ಟ್ಅಪ್ ಮೆನು ಟೈಟಲ್ ಅಲ್ವಾ. ದಿಸ್ ಈಸ್ ಅ ಫಾರ್ಮ್. ಈ ಫಾರ್ಮಲ್ಲಿ ಡಿಸ್ಪ್ಲೇ ಮೆಸೇಜ್ ಬಾಕ್ಸ್ ಅನ್ನೋ ಕಮಾಂಡ್ ಬಟನ್ನ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಒಂದು ಮೆಸೇಜ್ ಬಾಕ್ಸು ಓಪನ್ ಆಗಿದೆ. ಈ ಮೆಸೇಜ್ ಬಾಕ್ಸಿನ ಟೈಟಲ್ ಏನು, ಸ್ಟಾರ್ಟ್ಅಪ್ ಮೆನು. ಇಲ್ಲಿ ನಾವು ಸ್ಟಾರ್ಟ್ಅಪ್ ಮೆನು ಅಂತ ಕೊಟ್ಟಿದ್ದೀವಿ. ನೆಕ್ಸ್ಟ್ ಯಾವ ಥರ ಬಟನ್ ಬೇಕು ಅಂತ ಹೇಳಿದ್ವಿ ನಾವು, ಓಕೆ ಕ್ಯಾನ್ಸಲ್. ಎಸ್, ಓಕೆ ಕ್ಯಾನ್ಸಲ್ ಇದೆ. ನಾವಿಲ್ಲಿ ಯಾವುದು ಐಕಾನ್ನ ಮೆನ್ಷನ್ ಮಾಡಿಲ್ಲ, ಯಾವ ಥರ ಐಕಾನ್ ಡಿಸ್ಪ್ಲೇ ಆಗಬೇಕು ಅಂತ. ಅದು ಯೂಸರ್ ಚಾಯ್ಸ್. ಬೇಕು ಅಂದರೆ ಮೆನ್ಷನ್ ಮಾಡ್ಬೋದು, ಇಲ್ಲಾಂದರೆ ಇಗ್ನೋರ್ ಮಾಡ್ಬೋದು. ಇಲ್ಲಿ ನಾ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಇಲ್ಲಿ ಯಾವುದೇ ಥರದ ಐಕಾನು ಡಿಸ್ಪ್ಲೇ ಆಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಸ್ ಫಸ್ಟ್ ಪಾರ್ಟ್ ಏನು, ಕ್ಲಿಕ್ ಓಕೆ ಟು ಪ್ರೊಸೀಡ್. ದಿಸ್ ಇಸ್ ದ ಮೆಸೇಜ್ ವಿ ವಾಂಟೆಡ್ ಟು ಡಿಸ್ಪ್ಲೇ. ಸೊ ಇಲ್ಲಿ ಈ ವೈಟ್ ಸ್ಪೇಸಲ್ಲಿ ಈ ಮೆಸೇಜು ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ. ಸೊ ನೆಕ್ಸ್ಟ್ ವಿ ವಿಲ್ ಸಿ. ಅಂದರೆ ಇಲ್ಲಿ ಕೋಡಿಂಗಲ್ಲಿ ನಾವು ಏನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ಈ ಕ್ವಶನ್ ಮಾರ್ಕ್ ಅಂದರೆ ಈ ಐಕಾನ್ನ ನಾವು ಡಿಸ್ಪ್ಲೇ ಮಾಡಬೇಕು ಬಟನ್ನಿನ ಜೊತೆಗೆ. ಅಂದರೆ ಈ ಬಟನ್ಸಿನ ಜೊತೆಗೆ ಐಕಾನನ್ನು ಮೆನ್ಷನ್ ಮಾಡಬೇಕು. ಅಂದರೆ ಯಾವ ಥರ ಐಕಾನ್ ಡಿಸ್ಪ್ಲೇ ಆಗಬೇಕು ನಮ್ಮ ಮೆಸೇಜ್ ಬಾಕ್ಸಲ್ಲಿ, ಅಥವಾ ನಮಗೆ ಐಕಾನ್ನ ಯಾವುದಾದ್ರೂ ಐಕಾನ್ನ ಡಿಸ್ಪ್ಲೇ ಮಾಡೋಣ ಅಂತ ಅನಿಸಿದಾಗ ಎಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ದೆ, ಸೆಕೆಂಡ್ ಪಾರ್ಟಲ್ಲಲ್ವಾ. ನಮ್ಮ ಮೆಸೇಜ್ ಬಾಕ್ಸಿನ ಸೆಕೆಂಡ್ ಪಾರ್ಟಲ್ಲಿ ಮೆನ್ಷನ್ ಆಗಬೇಕು, ಅಂದರೆ ನಮಗೆ ಬೇಕು ಅಂದರೆ. ಓಕೆನಾ. ಫಸ್ಟ್ ಪಾರ್ಟಲ್ಲಿ ದ ಮೆಸೇಜ್ ಟು ಬಿ ಡಿಸ್ಪ್ಲೇಡು, ಥರ್ಡ್ ಪಾರ್ಟಲ್ಲಿ ಟೈಟಲ್ ಟು ಬಿ ಡಿಸ್ಪ್ಲೇಡ್, ಆ್ಯಂಡ್ ಸೆಕೆಂಡ್ ಪಾರ್ಟ್, ಮೇನ್ ಸೆಕೆಂಡ್ ಪಾರ್ಟಲ್ಲಿ ಯಾವ ಥರ ಬಟನ್ಸ್ ಬೇಕು ಅನ್ನೋದು ಮೆನ್ಷನ್ ಮಾಡಬೇಕು. ಹಾಗೆ ಅದ್ರ ಜೊತೆಗೆ ಏನಾದರೂ ಐಕಾನ್ಸ್ನ ಡಿಸ್ಪ್ಲೇ ಮಾಡಬೇಕು ಅಂತಿದ್ರೆ ಅದನ್ನು ಕೂಡ ನಾವು ಸೆಕೆಂಡ್ ಪಾರ್ಟಲ್ಲೇ ಮೆನ್ಷನ್ ಮಾಡಬೇಕು. ಹಾಗಾದರೆ ಯಾವ ರೀತಿ ಮೆನ್ಷನ್ ಮಾಡಬೇಕು ಅನ್ನೋದು ಈ ಕೋಡಿಂಗ್ ಹೇಳ್ಕೊಡತ್ತೆ ನೋಡಿ. ಸೊ ಇಲ್ಲಿ ನಾವು
ನಮ್ಮ ಮೆಸೇಜ್ ಬಾಕ್ಸ್ ಅನ್ನೋ ಮೆಥಡ್ ಒಳಗಡೆ ಪ್ರೀವಿಯಸಲ್ಲಿ ನೀವು ನೋಡಿದ್ರಿ ಅನ್ಸುತ್ತೆ, ಡಬಲ್ ಕೊಟೇಶನ್ ಒಳಗಡೆ ನಾವು ನಮಗೆ ಬೇಕಾಗಿರೋಂಥ ಮೆಸೇಜ್ನ ಅಥವಾ ಟೈಟಲ್ ಆಫ್ ದ ಮೆಸೇಜ್ ಬಾಕ್ಸ್ನ ಎಲ್ಲ ಡಬಲ್ ಕೊಟೇಶನ್ನ ಯೂಸ್ ಮಾಡ್ಕೊಂಡು ಡೈರೆಕ್ಟಾಗೆ ನಾವಿಲ್ಲಿ ಡಿಸ್ಪ್ಲೇ ಮಾಡಿಬಿಟ್ಟಿದ್ವಿ ಪ್ರೀವಿಯಸ್ ಕೋಡಲ್ಲಿ ಅಲ್ವಾ. ಈ ಕೋಡಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಪ್ರತಿ ಒಂದು ಮೆಸೇಜ್ನ ಅಂದರೆ ಯಾವ ಸ್ಟ್ರಿಂಗ್ ಬೇಕೋ ಆ ಸ್ಟ್ರಿಂಗ್ ಏನು ಡಿಸ್ಪ್ಲೇ ಆಗಬೇಕು ಅಂತಿದೆಯೋ ಅದು ಪ್ರತಿಯೊಂದನ್ನು ನಾವು ಒಂದು ವೇರಿಯೇಬಲ್ಗೆ ಸ್ಟೋರ್ ಮಾಡ್ಕೊಂಡ್ಬಿಡ್ತೀವಿ. ಆ ವೇರಿಯೇಬಲ್ನ ಟೋಟಲ್ ಆಗಿ ನಾವಿಲ್ಲಿ ಮೆಸೇಜ್ ಬಾಕ್ಸ್ ಒಳಗಡೆ ಯೂಸ್ ಮಾಡ್ಕೊತೀವಿ. ದಟ್ ಮೇಕ್ಸ್ ಸಿಂಪ್ಲರ್. ಹಾಗಾಗಿ ನಾವು ಮೆಸೇಜ್ ಅಂತ ಇಲ್ಲೊಂದು ವೇರಿಯೇಬಲ್ನ ಕನ್ಸಿಡರ್ ಮಾಡಿದ್ದೀವಿ. ಈ ವೇರಿಯೇಬಲ್ ಒಳಗಡೆ ಡು ಯು ವಾಂಟ್ ಟು ಕ್ವಿಟ್, ಈ ಮೆಸೇಜ್ನ ನಮ್ಮ ಒಂದು ಮೆಸೇಜ್ ಬಾಕ್ಸಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತಿರೋ ಮೆಸೇಜ್ನ ಮೆಸೇಜ್ ಅನ್ನೋಂಥ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ಕೊತೀವಿ. ಆ್ಯಂಡ್ ಬಟನ್ ಐಕಾನ್ ಅಂತ ಎರಡನೇದು ಒಂದು ವೇರಿಯೇಬಲ್ನ ತೊಗೊಂಡಿದ್ದೀವಿ. ಈ ವೇರಿಯೇಬಲ್ ಒಳಗಡೆ ಏನು ಮಾಡ್ತೀವಪ್ಪ ಅಂದರೆ ಫಸ್ಟು ಯಾವ ಥರ ಬಟನ್ಸ್ ನಮಗೆ ಬೇಕು ಅಂತ ಅನ್ಸತ್ತೋ ಅದ್ರ ಕರಸ್ಪಾಂಡಿಂಗ್ ಕಾನ್ಸ್ಟ್ಯಾಂಟ್ ನೇಮ್ನ ಬರಿಬೇಕು ಮೊದಲು. ಅಂದರೆ ಎಸ್ ಆರ್ ನೋ ಬಟನ್ಸ್ ಬೇಕಾ, ಅಥವಾ ಓಕೆ ಕ್ಯಾನ್ಸಲ್ ಬಟನ್ಸ್ ಬೇಕಾ ನಮ್ಮ ಮೆಸೇಜ್ ಬಾಕ್ಸಲ್ಲಿ, ಅಥವಾ ರಿಟ್ರೀವ್ ಕ್ಯಾನ್ಸಲ್ ಅನ್ನೋಂಥ ಬಟನ್ಸ್ ಬೇಕಾ ಅನ್ನೋದನ್ನ ಫಸ್ಟ್ ನಾವು ಮೆನ್ಷನ್ ಮಾಡಬೇಕು. ಓಕೆನಾ. ಅದಾದ ಮತ್ತೆ ನಾವು ಯಾವ ಥರ ಐಕಾನ್ನ ಡಿಸ್ಪ್ಲೇ ಮಾಡಬೇಕು ಅಂತ ಇದ್ದೀವಿ ಅನ್ನೋದ್ರ ಕರಸ್ಪಾಂಡಿಂಗ್ ಕಾನ್ಸ್ಟ್ಯಾಂಟ್ ನೇಮ್ನ ಬರಿತೀವಿ ಎರಡನೇದಾಗೆ. ಮೊದಲನೇದಾಗೆ ಫಸ್ಟ್ ಏನು ಬರೆದ್ಬಿಡ್ತೀವಿ, ಬಟನ್ ನೇಮ್ಸ್, ಯಾವ ಥರ ಬಟನ್ಸ್ ಬೇಕೋ ಆ ಬಟನ್ ನೇಮ್ಸ್ನ ಬರೆದ್ಬಿಡ್ತೀವಿ, ಆ ಕಾನ್ಸ್ಟ್ಯಾಂಟ್ ನೇಮ್ನ. ನೆಕ್ಸ್ಟು ಐಕಾನ್ ನೇಮ್ನ ಮೆನ್ಷನ್ ಮಾಡಬೇಕು. ಆ್ಯಂಡ್ ಥರ್ಡ್ ಪಾರ್ಟೀಸ್ ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮೆಸೇಜ್ ಬಾಕ್ಸಲ್ಲಿ ಎಸ್ ನೋ ಬಟನ್ಸ್ನ ಕಂಪೇರ್ ಮಾಡಿದಾಗ ಇಲ್ಲಿ ನೋ ಬಟನ್ನು ಹೈಲೈಟ್ ಆಗಿದೆ. ಅಂದರೆ ನಮ್ಮ ಮೆಸೇಜ್ ಬಾಕ್ಸ್ ಓಪನ್ ಆಗ್ತಿದ್ದಂಗೆ ಯಾವುದಾದ್ರೂ ಬಟನ್ನು ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರಬೇಕು ಅಂತ ಏನಾದರೂ ನಮಗೆ ಅನಿಸಿದ್ರೆ ಅದನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡ್ಬೋದು. ಇಲ್ಲಿ ಅದನ್ನೇ ಹೇಳ್ತಿರೋದು ವಿ ಬಿ ಡಿಫಾಲ್ಟ್ ಬಟನ್ 2 ಅಂತ. ಸೊ ಎರಡನೇ ಬಟನ್ನ ನಾವು ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರಲಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮೊದಲನೇ ಬಟನ್ ಬೇಕು ಅಂದರೆ ಬಟನ್ 1 ಅಂತ ಬರೀತೀವಿ. ಅಕಸ್ಮಾತ್ 3 ಬಟನ್ಸ್ ಏನಾದರೂ ಯೂಸ್ ಮಾಡಿದರೆ ಥರ್ಡ್ ಬಟನ್ ಅಂತ ಕೂಡ 3 ಅಂತ ಕೂಡ ಇಲ್ಲಿ ನಾವು ಮೆನ್ಷನ್ ಮಾಡ್ಕೋಬಹುದು. ಟೋಟಲ್ ಆಗಿ ಡಿಫಾಲ್ಟ್ ಆಗಿ ಯಾವುದಾದ್ರೂ ಬಟನ್ನು ಸೆಲೆಕ್ಟ್ ಆಗಿರಬೇಕು ಅಂತ ಅನ್ಸಿದ್ರೆ ಅದನ್ನು ನಾವು ಥರ್ಡ್ ಪಾರ್ಟಲ್ಲಿ ಮೆನ್ಷನ್ ಮಾಡ್ತೀವಿ. ಓಕೆನಾ. ಫಸ್ಟು ಬಟನ್ಸ್, ಟೈಪ್ ಆಫ್ ಬಟನ್. ಸೆಕೆಂಡ್ ಒನ್ ಇಸ್ ಐಕಾನ್, ದ ಟೈಪ್ ಆಫ್ ದ ಐಕಾನ್ ಯು ವಾಂಟ್. ಆ್ಯಂಡ್ ಥರ್ಡ್ ಒನ್ ಇಸ್ ಡಿಫಾಲ್ಟ್ ಬಟನ್ನಾಗಿ ಯಾವ್ದು ಸೆಲೆಕ್ಟ್ ಆಗಿರಬೇಕು ಅನ್ಸುತ್ತೋ ಅದನ್ನು ಬರೆದಿರ್ತೀರ. ಈ 3 ಕಾನ್ಸ್ಟ್ಯಾಂಟ್ಸ್ನ ನೀವು ಇಲ್ಲಿ ಒಟ್ಟಿಗೆ ಹೇಗೆ ಬರೀತೀರಾ ಅಂದರೆ ಪ್ಲಸ್ ಆಪರೇಟರ್ನ ಯೂಸ್ ಮಾಡಿರ್ತೀರ. ಇಲ್ಲಿ ಈ ರೀತಿ ನಾವು ಕನ್ಕ್ಯಾಟಿನೇಟ್ ಮಾಡಬೇಕು. ಎನಿ ಸ್ಟ್ರಿಂಗ್ ಜೊತೆಗೆ ನೀವು ಯಾವುದಾದ್ರೂ ವೇರಿಯೇಬಲ್ ನೇಮ್ನ ಕನ್ಕ್ಯಾಟಿನೇಟ್ ಮಾಡಬೇಕು ಅಂದರೆ ಆ್ಯಂಪರ್ಸೆಂಟ್ನ ತೊಗೊತಾ ಇದ್ರಿ. ಇಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ, ಸಮ್ ಕೈಂಡ್ ಆಫ್ ವ್ಯಾಲ್ಯೂಸ್ ಆರ್ ಬೀಯಿಂಗ್ ಸ್ಟೋರ್ಡ್ ವಿತಿನ್ ಆ ವೇರಿಯೇಬಲ್ ಅಲ್ವಾ. ಹಾಗಾಗಿ ಇಲ್ಲಿ ನೀವು ಪ್ಲಸ್ ಆಪರೇಟರ್ನ ಯೂಸ್ ಮಾಡ್ಕೊತಾ ಇದ್ದೀರಾ. ಕಾನ್ಸ್ಟ್ಯಾಂಟ್ ನೇಮ್ಸ್ ಅಂದರೆ ಈ ಪ್ರತಿ ಕಾನ್ಸ್ಟ್ಯಾಂಟ್ಸ್ಗೂ ವ್ಯಾಲ್ಯೂಸ್ ಇರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಪ್ಲಸ್ ಆಪರೇಟರ್ನ ಯೂಸ್ ಮಾಡ್ಕೊತಾ ಇದೀವಿ. ಫೈನ್. ಫಸ್ಟ್ ಪಾರ್ಟ್ ಯಾವಾಗ್ಲೂ ಇದನ್ನ ನಾಪ್ಕ ಇಟ್ಕೊಂಡಿರ್ಬೇಕು ನೀವು. ಮೇನ್ ಫಸ್ಟ್ ಪಾರ್ಟು ಬಟನ್ ನೇಮ್ಸ್ ಆಗಿರಬೇಕು. ಸೆಕೆಂಡ್ ಪಾರ್ಟು ಟೈಪ್ ಆಫ್ ದ ಐಕಾನ್ ಯು ವಾಂಟೆಡ್ ಟು ಡಿಸ್ಪ್ಲೇ. ಆ್ಯಂಡ್ ಥರ್ಡ್ ಪಾರ್ಟ್ ಡಿಫಾಲ್ಟ್ ಬಟನ್ ಯಾವುದಾಗಿರಬೇಕು ಅನ್ನೋದನ್ನ ಬೇಕು ಅಂದರೆ ನೀವು ಮೆನ್ಷನ್ ಮಾಡ್ಬೋದು, ಇಲ್ಲಾಂದರೆ ಇವೆರಡನ್ನೇ ನೀವು ಮೆನ್ಷನ್ ಮಾಡ್ಕೋಬೋದು. ಸೊ ವಿ ಬಿ ಕ್ವಶನ್ ಅಂತ ಅಂತಿದ್ದಂಗೆನೆ ಈ ಕ್ವಶನ್ ಮಾರ್ಕ್ ಐಕಾನ್ ಡಿಸ್ಪ್ಲೇ ಆಗುತ್ತೆ. ಅದೇ ಇದ್ರ ಬದಲಿಯಾಗಿ ನೀವು ವಿ ಬಿ ಇನ್ಫಾರ್ಮೇಶನ್ ಅಂತ ಕೊಟ್ರೆ ಐ ಅನ್ನೋ ಅಂತ ಐಕಾನ್, ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆನೆ ನೋಡಿದ್ರಿ ಅನ್ಸುತ್ತೆ ಐ ಅನ್ನೋ ಐಕಾನ್ ಕೂಡ. ಸೊ ಆ ಐ ಅನ್ನೋದು ಬೇಕು ಅಂದರೆ ಐ ಸ್ಟ್ಯಾಂಡ್ಸ್ ಫಾರ್ ಇನ್ಫಾರ್ಮೇಶನ್. ಮೀನಿಂಗ್ಫುಲ್ಲಾಗೆ ನಾವು ಕೂಡ ಇಲ್ಲಿ ಐಕಾನ್ಸ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ವಿ ಬಿ ಐಕಾನ್ ಅನ್ನೋ ಅಂತ ಕಾನ್ಸ್ಟ್ಯಾಂಟ್ ನೇಮ್ನ ಕೂಡ ಇಲ್ಲಿ ಬೇಕಿದ್ರೆ ನಾವು ಮೆನ್ಷನ್ ಮಾಡ್ಕೋಬೋದು. ಆ್ಯಂಡ್ ಲಾಸ್ಟ್ ಇಸ್ ಟೈಟಲ್. ಮೆಸೇಜ್ ಬಾಕ್ಸಿನ ಟೈಟಲ್ ಯಾವ ರೀತಿ ಇರಬೇಕೋ ಆ ಟೈಟಲ್ನ ನಾವು ಮತ್ತೊಂದು ವೇರಿಯೇಬಲ್, ಟೈಟಲ್ ಅನ್ನೋಂಥ ವೇರಿಯೇಬಲಲ್ಲಿ ಸ್ಟೋರ್ ಮಾಡಿದ್ದೀವಿ. ಆ್ಯಂಡ್ ಫೋರ್ತ್ ರೆಸ್ಪಾನ್ಸ್ ಅಂತ ಇನ್ನೊಂದು ವೇರಿಯೇಬಲ್ನ ಕನ್ಸಿಡರ್ ಮಾಡಿ ಈ ಮೆಥಡ್ನ ಯೂಸ್ ಮಾಡಿದ್ದೀವಿ ನಮ್ಮ ಕೋಡಲ್ಲಿ. ಸೊ ಮೇನ್ ನೀವಿಲ್ಲಿ ಏನು ನೋಡಬೇಕು ಅಂದರೆ ಸೆಕೆಂಡ್ ಪಾರ್ಟ್, ನಿಮ್ಮ ಮೆಸೇಜ್ ಬಾಕ್ಸಿನ ಸೆಕೆಂಡ್ ಪಾರ್ಟಲ್ಲಿ ಮೋರ್ ದ್ಯಾನ್ 1 ಕಾನ್ಸ್ಟ್ಯಾಂಟ್ ನೇಮ್ನ ನೀವು ಯೂಸ್ ಮಾಡಬೇಕು ಅಂದರೆ ಯು ಶುಡ್ ಯೂಸ್ ದಿಸ್ ಮೆಥಡ್.
ಅಕಸ್ಮಾತ್ ನೀವು ಒಂದೇ ಒಂದು ಕಾನ್ಸ್ಟೆಂಟ್ ಬಟನ್ದು ಮಾತ್ರ ನಾನು ಯೂಸ್ ಮಾಡಕ್ಕೆ ಸಾಕು, ಇನ್ನೇನು ನಾನು ಯೂಸ್ ಮಾಡಲ್ಲ ಈಗ ಸದ್ಯಕ್ಕೆ ಇಲ್ಲಿ ಬೇರೆ ಕಾನ್ಸ್ಟೆಂಟ್ಸ್ನ ಅಂದರೆ ನೀವು ಡೈರೆಕ್ಟಾಗಿ ಮೆಸೇಜ್ ಬಾಕ್ಸಲ್ಲಿ ಕೂಡ ನೀವು ಮೆನ್ಷನ್ ಮಾಡ್ಕೋಬೋದು. ಮೋರ್ ದ್ಯಾನ್ ಒನ್ ಕಾನ್ಸ್ಟೆಂಟ್ ನೇಮ್ನ ನೀವು ಇಲ್ಲಿ ಯೂಸ್ ಮಾಡಬೇಕು ಅಂದರೆ ದಿಸ್ ಇಸ್ ದ ಈಸಿಯೆಸ್ಟ್ ಮೆಥಡ್. ಓಕೆ, ನಾವಿವಾಗ ಮೆಸೇಜ್ ಬಾಕ್ಸಲ್ಲಿ 3 ಪಾರ್ಟ್ಸ್ ಅಂತ ನೋಡೋದ್ವಲ್ಲ, ಸೊ ಆ 3 ಪಾರ್ಟ್ಸ್ ಏನು ಮಾಡ್ತಿದೆ ಅನ್ನೋದನ್ನ ಈ ಟೇಬಲ್ಲು ಸ್ಪೆಸಿಫೈ ಮಾಡ್ತಾ ಇದೆ. ಸೊ ಪ್ರಾಂಪ್ಟ್ ಅಂತ ಆ ಫಸ್ಟ್ ಪಾರ್ಟನ್ನ ಸ್ಪೆಸಿಫೈ ಮಾಡ್ತೀವಿ. ಸೊ ಈ ಪ್ರಾಂಪ್ಟ್ ಪಾರ್ಟ್ ಏನು ಮಾಡುತ್ತೆ, ನೀವು ಆಲ್ರೆಡಿ ಎಲ್ಲ ನೋಡ್ಬಿಟ್ಟಿದ್ದೀರಾ ಎಕ್ಸಾಂಪಲ್ಸ್ ಮುಖಾಂತರ. ಮೆಸೇಜ್ ಡಿಸ್ಪ್ಲೇಡ್ ಅಂದರೆ ನಾವು ಯಾವ ಮೆಸೇಜ್ನ ಡಿಸ್ಪ್ಲೇ ಮಾಡಬೇಕು ಅಂತಿದ್ದೀವೋ ಆ ಮೆಸೇಜ್ನ ಡಿಸ್ಪ್ಲೇ ಮಾಡಬೇಕು ಅಂದರೆ ಯಾವ ಪಾರ್ಟಲ್ಲಿ ಮೆಸೇಜ್ ನಾವು ಮೆನ್ಷನ್ ಮಾಡಬೇಕು, ಪ್ರಾಂಪ್ಟ್ ಅನ್ನೋ ಅಂಥದ್ದು, ದಟ್ ಈಸ್ ದ ಫಸ್ಟ್ ಪಾರ್ಟ್. ಸೊ ಆ ಫಸ್ಟ್ ಪಾರ್ಟ್ ಪ್ರಾಂಪ್ಟ್ ಅನ್ನೋ ಪಾರ್ಟಲ್ಲಿ ಮೆಸೇಜ್ ಟು ಬಿ ಡಿಸ್ಪ್ಲೇಡ್ ಟೈಪ್ ಮಾಡಬೇಕು. ಆ್ಯಂಡ್ ಇಟ್ ಈಸ್ ಅ ರಿಕ್ವೈರ್ಡ್ ಪಾರ್ಟ್. ಆಪ್ಷನಲ್ ಅಂದರೆ ಥರ ತೊಗೊಳಕ್ಕಾಗಲ್ಲ, ಮೆನ್ಷನ್ ಮಾಡಲೇಬೇಕು. ನೀವು ಮೆಸೇಜ್ ಬಾಕ್ಸ್ನ ಯೂಸ್ ಮಾಡಿದ್ದೀರಾ ಅಂದರೆ ಯಾವ ಮೆಸೇಜ್ನ ನೀವು ಡಿಸ್ಪ್ಲೇ ಮಾಡಬೇಕು ಅಂತಿದ್ದೀರೋ ಆ ಮೆಸೇಜ್ನ ನೀವು ಪ್ರಾಂಪ್ಟ್ ಅನ್ನೋ ಅಂಥ ಪಾರ್ಟಲ್ಲಿ ಅಂದರೆ ದ ಫಸ್ಟ್ ಪಾರ್ಟ್, ಆ ಪಾರ್ಟಲ್ಲಿ ನೀವು ಮೆನ್ಷನ್ ಮಾಡಲೇಬೇಕು. ಸೆಕೆಂಡ್ ಪಾರ್ಟ್ ಯಾವುದಪ್ಪ ಅಂದರೆ ಬಟನ್ಸು ಮತ್ತು ಐಕಾನ್ಸ್. ನಿಮಗೆ ಬೇಕಾಗಿರೋವಂಥ ಬಟನ್ಸು ಮತ್ತು ಐಕಾನ್ಸ್ನ ಮೆನ್ಷನ್ ಮಾಡೋದು ಎರಡನೇ ಪ್ಲೇಸ್. ಸೊ ಈ ಸೆಕೆಂಡ್ ಪಾರ್ಟು ಆಪ್ಷನಲ್, ನಿಮಗೆ ಬೇಕು ಅಂದರೆ ಮೆನ್ಷನ್ ಮಾಡ್ಬೋದು, ಬೇಡ ಅಂದರೆ ಯು ಕ್ಯಾನ್ ಇಗ್ನೋರ್. ಸೊ ಇಲ್ಲಿ ಅಗೇನ್ ನೀವು ಮುಂಚೆ ನೋಡಿದ್ದೀರಾ ಈ ಬಟನ್ಸ್ ಮತ್ತು ಐಕಾನ್ಸ್, ಈ ಸೆಕೆಂಡ್ ಪ್ಲೇಸಲ್ಲಿ ನೀವು 3 more ಕಾನ್ಸೆಪ್ಟ್ಸ್ನ ನೀವು ಏನು ಮಾಡ್ತೀರಾ ಮೆನ್ಷನ್ ಮಾಡ್ಬೋದು. ಅಂದರೆ ದ ಟೈಪ್ಸ್ ಆಫ್ ಬಟನ್ಸ್ ಯು ವಾಂಟ್, ಅದ್ರ ಜೊತೆಗೆ ದ ಟೈಪ್ ಆಫ್ ದ ಐಕಾನ್ ಯು ವಾಂಟ್, ಅದ್ರ ಜೊತೆಗೆ ಡಿಫಾಲ್ಟ್ ಬಟನ್ ದಟ್ ಹ್ಯಾಸ್ ಟು ಬಿ ಸೆಲೆಕ್ಟೆಡ್. ಮೆಸೇಜ್ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಯಾವುದಾದ್ರೂ ಡಿಫಾಲ್ಟ್ ಬಟನ್ನು ಸೆಲೆಕ್ಟ್ ಆಗಿರಬೇಕು ಅಂದರೆ ಅದನ್ನು ಕೂಡ ಮೆನ್ಷನ್ ಮಾಡ್ಬೋದು. ಟೋಟಲಿ 3 ಕಾನ್ಸೆಪ್ಟ್ಸ್ನ ನೀವು ಈ ಬಟನ್ ಐಕಾನ್ ಪಾರ್ಟಲ್ಲಿ ಮೆನ್ಷನ್ ಮಾಡ್ಬೋದು. ದಿಸ್ ಇಸ್ ದ ಆಪ್ಷನಲ್ ಪಾರ್ಟ್. ಅದೇ ರೀತಿ ಥರ್ಡ್ ಪಾರ್ಟ್ ಟೈಟಲ್ ಆಪ್ಷನಲ್, ಅದು ಕೂಡ ಆಪ್ಷನಲ್. ನಿಮಗೆ ಬೇಕು ಅಂದರೆ ಯು ಕ್ಯಾನ್ ಕಸ್ಟಮೈಸ್ ಯುವರ್ ಮೆಸೇಜ್ ಬಾಕ್ಸಿನ ಟೈಟಲ್, ಅಥವಾ ಡಿಫಾಲ್ಟ್ ತಗೊಳತ್ತೆ ಟೈಟಲ್ನ. ಓಕೆ, ನೆಕ್ಸ್ಟ್ ನಾವು ನಾನು VBA ಕಾನ್ಸ್ಟೆಂಟ್ಸ್ ಅಂತ ಹೇಳಿದ್ದೆ ಅಲ್ಲ ನಿಮಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡುವಾಗ ಎಲ್ಲನೂ. ದೀಸ್ ಆರ್ ದ VBA ಕಾನ್ಸ್ಟೆಂಟ್ಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಬಟನ್ ಐಕಾನ್. ಅಂದರೆ ಆ ಸೆಕೆಂಡ್ ಪಾರ್ಟ್ ಅಲ್ಲಿ ಮೆನ್ಷನ್ ಮಾಡ್ಬೋದು. ಇಲ್ಲಿ ಫಸ್ಟ್ ಪಾರ್ಟಿಗೆ ಬೇಕಾಗಿರೋ ಅಂತ ಅಂದರೆ ಬಟನ್ ಐಕಾನ್ಸಲ್ಲಿ ಬಟನ್ ನೇಮ್ಸ್ ಅದನ್ನೇ ಫಸ್ಟ್ ಅಲ್ವಾ ನಾವು ಮೆನ್ಷನ್ ಮಾಡೋದು. ಸೊ ಎಷ್ಟು ಥರದ ಬಟನ್ಸ್ನ ನಮ್ಮ ಡೈಲಾಗ್ ಬಾಕ್ಸಲ್ಲಿ ಯೂಸ್ ಮಾಡ್ಬೋದು ಅನ್ನೋದ್ರ ಕರೆಸ್ಪಾಂಡಿಂಗ್ VB ಕಾನ್ಸ್ಟೆಂಟ್ ನೇಮ್ಸ್ನ ಇಲ್ಲಿ ತೋರಿಸಿದ್ದೀವಿ. ಅಂದರೆ ಓಕೆ ಓನ್ಲಿ ಅಂತ ಕೊಟ್ಟರೆ ಒನ್ ಬಟನಲ್ಲಿ ಓಕೆ ಇರುತ್ತೆ, ಸೆಕೆಂಡ್ ಬಟನಲ್ಲಿ ಓನ್ಲಿ ಅಂತ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಇಟ್ಸ್ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಇಸ್ 0. ನಾವು VBA ಕಾನ್ಸ್ಟೆಂಟ್ ನೇಮ್ನ ಕೂಡ ಮೆನ್ಷನ್ ಮಾಡ್ಬೋದು ಆ ಜಾಗದಲ್ಲಿ, ಅಥವಾ 0 ದ ವ್ಯಾಲ್ಯೂ ಕ್ಯಾನ್ ಆಲ್ಸೋ ಬಿ ಯೂಸ್ಡ್. ಅದೇ ರೀತಿ ಓಕೆ, ಕ್ಯಾನ್ಸಲ್, ಅಬರ್ಟ್, ರೀಟ್ರೈ, ಇಗ್ನೋರ್ 3 ಬಟನ್ಸ್ನ ಯೂಸ್ ಮಾಡ್ಬೋದು. ಅಥವಾ ಈ ಥರ ಎಸ್ ನೋ ಕ್ಯಾನ್ಸಲ್ ಈ ಥರ, ಅಥವಾ ಎಸ್ ನೋ 2 ಬಟನ್ಸ್, ರೀಟ್ರೈ, ಕ್ಯಾನ್ಸಲ್, ಈ ಥರ ನಮಗೆ ಯಾವ ಥರ ಬಟನ್ಸ್ ಬೇಕೋ ಆ ಥರ ಬಟನ್ಸ್ನ ನಾವು ಇಲ್ಲಿರೋ ಲಿಸ್ಟಲ್ಲಿ ಯಾವುದಾದ್ರೂ ಕಾನ್ಸ್ಟೆಂಟ್ಸ್ ನಮಗೆ ಬೇಕಾಗಿರೋ ಕಾನ್ಸ್ಟೆಂಟ್ ನೇಮ್ಸ್ನ ನಾವು ಮೆನ್ಷನ್ ಮಾಡ್ಬೋದು. ದಿಸ್ ವಿಲ್ ಬಿ ದ ಫಸ್ಟ್ ಒನ್. ಅಂದರೆ ಟೈಪ್ ಆಫ್ ದ ಬಟನ್ನ ಮೆನ್ಷನ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಏನು ಮೆನ್ಷನ್ ಮಾಡ್ತೀವಿ, ಐಕಾನ್ ಟು ಬಿ ಡಿಸ್ಪ್ಲೇಡ್. ಸೊ ಅದ್ರ ಹೆಸರುಗಳೇನು, VBA ನೇಮ್ಸ್ ಏನು, VB ಕ್ರಿಟಿಕಲ್ ಅಂದರೆ ಇಂಟು ಮಾರ್ಕ್ನ ಡಿಸ್ಪ್ಲೇ ಮಾಡುತ್ತೆ. VB ಕ್ವಶನ್ ಮಾರ್ಕ್ ಅಂದರೆ ಕ್ವಶನ್ ಮಾರ್ಕ್ ಸಿಂಬಲ್ನ ಡಿಸ್ಪ್ಲೇ ಮಾಡುತ್ತೆ. ಆ್ಯಂಡ್ VB ಎಕ್ಸ್ಕ್ಲಮೇಷನ್ ಅಂತ ನಾವು ಕಾನ್ಸ್ಟೆಂಟ್ ನೇಮ್ನ ಯೂಸ್ ಮಾಡಿದ್ರೆ ಎಕ್ಸ್ಕ್ಲಮೇಟರಿ ಸಿಂಬಲ್ನ ಡಿಸ್ಪ್ಲೇ ಮಾಡುತ್ತೆ. VB ಇನ್ಫಾರ್ಮೇಷನ್ ಅಂತ ಕಾನ್ಸ್ಟೆಂಟ್ನ ಯೂಸ್ ಮಾಡಿದ್ರೆ ನಾವು ಐ ಅನ್ನೋ ಅಂಥ ಐಕಾನ್ನ ಡಿಸ್ಪ್ಲೇ ಮಾಡಿ ಕೊಡುತ್ತೆ, ಯಾವುದು ನಮ್ಮ VBಲಿ. ಆ್ಯಂಡ್ ಥರ್ಡ್ ಕಾನ್ಸೆಪ್ಟ್ ಏನಿತ್ತು, ಡಿಫಾಲ್ಟ್ ಬಟನ್ಸ್. ಸೊ ಡಿಫಾಲ್ಟ್ ಬಟನ್ಸ್ ನೇಮ್ಸ್ ಹೆಂಗಿರುತ್ತೆ, VB ಡಿಫಾಲ್ಟ್ ಬಟನ್ 1, VB ಡಿಫಾಲ್ಟ್ ಬಟನ್ 2, VB ಡಿಫಾಲ್ಟ್ ಬಟನ್ 3, VB ಡಿಫಾಲ್ಟ್ ಬಟನ್ 4. ಈ ರೀತಿ ಬಟನ್ ನೇಮ್ಸ್ ಅಂದರೆ ಡಿಫಾಲ್ಟ್ ಬಟನ್ ನೇಮ್ ಕಾನ್ಸ್ಟೆಂಟ್ ನೇಮ್ಸ್ ಇದೆ. ಅದ್ರ ಕರೆಸ್ಪಾಂಡಿಂಗ್
ವ್ಯಾಲ್ಯೂಸ್. ನೀವು ಕಾನ್ಸ್ಟೆಂಟ್ ನೇಮ್ಸ್ ಆದರೂ ಕೊಡಿ, ವ್ಯಾಲ್ಯೂಸ್ ಆದರೂ ಕೊಡಿ. ಈ ವ್ಯಾಲ್ಯೂಸ್ನ ನಾವು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು, ಹಾಗಾಗಿ ನಾವು ಕಾನ್ಸ್ಟೆಂಟ್ ನೇಮ್ಸ್ನ ಯೂಸ್ ಮಾಡಿದ್ರೆ ಬೆಟರ್, ಇಟ್ ವಿಲ್ ಬಿ ಈಸಿಯರ್. ಸೊ ನಮಗೆ ಯಾವುದಾದ್ರೂ ಒಂದು ಬಟನ್ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರಬೇಕು ಅಂದರೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಪಾರ್ಟ್ನಾಗ ನಾವು ಕೂಡ ಇಗ್ನೋರ್ ಮಾಡ್ಬೋದು. ನೆಕ್ಸ್ಟ್ ಈಸ್ ಇನ್ಪುಟ್ ಬಾಕ್ಸ್. ಇಲ್ಲಿ ಇನ್ನೊಂದು ಥರದ ಡೈಲಾಗ್ ಬಾಕ್ಸ್ ನಮ್ಮ ವಿಬಿಲಿ ಯೂಸ್ ಮಾಡೋದು ಯಾವುದಪ್ಪ ಅಂದರೆ ಇನ್ಪುಟ್ ಬಾಕ್ಸ್. ನಮ್ಮ ಮೆಸೇಜ್ ಬಾಕ್ಸ್ ಥರನೇ ಇನ್ಪುಟ್ ಬಾಕ್ಸ್ನ ಯೂಸ್ ಮಾಡ್ತೀವಿ, ಬಟ್ ವ್ಯತ್ಯಾಸ ಏನಪ್ಪ ಅಂದರೆ ಮೆಸೇಜ್ ಬಾಕ್ಸಲ್ಲಿ ಯಾವುದೇ ಇನ್ಪುಟ್ ವ್ಯಾಲ್ಯೂಸ್ನ ಕೊಡೋಕ್ಕಾಗಲ್ಲ. ಜಸ್ಟ್ ಓಕೆ ಆರ್ ಕ್ಯಾನ್ಸಲ್ ಈ ಬಟನ್ಸ್ನ ನಾವು ಕ್ಲಿಕ್ ಮಾಡ್ಬೋದು ಅಷ್ಟೇನೆ. ಬಟ್ ಇನ್ಪುಟ್ ಬಾಕ್ಸಲ್ಲಿ ನಾವು ಸಮ್ ಇನ್ಪುಟ್ ವ್ಯಾಲ್ಯೂಸ್ನ ಕೊಡಬಹುದು. ದಟ್ಸ್ ವೈ ದ ನೇಮ್ ಇಸ್ ಇನ್ಪುಟ್ ಬಾಕ್ಸ್. ಯೂಸರ್ಸ್ ಕ್ಯಾನ್ ಗಿವ್ ದ ಇನ್ಪುಟ್ ಡೇಟಾ. ಏನಾದರೂ ಒಂದು ಡೇಟಾನ ನಾವು ಟೈಪ್ ಮಾಡ್ಬೋದು ಯಾವುದರಲ್ಲಿ, ಇನ್ಪುಟ್ ಬಾಕ್ಸಲ್ಲಿ. ಇದರಲ್ಲೂ ಕೂಡ 3 ಪಾರ್ಟ್ಸ್ ಇರುತ್ತೆ. ದ ಮೆಸೇಜ್ ಟು ಬಿ ಡಿಸ್ಪ್ಲೇಡ್ ಆ್ಯಂಡ್ ದ ಟೈಟಲ್ ಆಫ್ ದ ಇನ್ಪುಟ್ ಬಾಕ್ಸ್ ಆ್ಯಂಡ್ ಯಾವುದಾದ್ರೂ ಡಿಫಾಲ್ಟ್ ವ್ಯಾಲ್ಯೂ, ನಮ್ಮ ಏನಂತೀವಿ ಇನ್ಪುಟ್ ವ್ಯಾಲ್ಯೂನ ಕೊಡೋ ಜಾಗದಲ್ಲಿ ಯಾವುದಾದ್ರೂ ಡಿಫಾಲ್ಟ್ ವ್ಯಾಲ್ಯೂ ಡಿಸ್ಪ್ಲೇ ಆಗಬೇಕು ಅಂತ ಅನ್ಸಿದ್ರೆ ಆ ಜಾಗದಲ್ಲಿ ನಾವು ಡಿಫಾಲ್ಟ್ ವ್ಯಾಲ್ಯೂನ ಮೆನ್ಷನ್ ಮಾಡ್ಬೋದು. ಡಿಸ್ಪ್ಲೇ ಆಗಬೇಕು ಅಂತಿದ್ರೆ ಮೆನ್ಷನ್ ಮಾಡಿದ್ರೆ ಇಲ್ಲಿ ಥರ್ಡ್ ಪಾರ್ಟ್ ಆಗಿ ಅದು ಡಿಸ್ಪ್ಲೇ ಆಗುತ್ತೆ. ದ ಸೇಮ್ ಕಾನ್ಸೆಪ್ಟ್ ಯು ಕ್ಯಾನ್ ಸಿ ಇನ್ ದ ಕೋಡ್ ಆಲ್ಸೋ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ. ಮೆಸೇಜ್ ಬಾಕ್ಸ್ ಅನ್ನು ಕೂಡ ಸಮ್ ವೇರಿಯಬಲ್ ಈಕ್ವಲ್ಸ್ ಮೆಸೇಜ್ ಬಾಕ್ಸ್ ಅಂತ ಮೆಥಡ್ನ ಯೂಸ್ ಮಾಡಿದ್ರಿ. ಇಲ್ಲಿ ಕೂಡ ವೇರಿಯಬಲ್ ಈಕ್ವಲ್ಸ್ ಇನ್ಪುಟ್ ಬಾಕ್ಸ್, ಹಾಗೇನೆ ನಾವು ಈ ಮೆಥಡ್ನ ಕೂಡ ಯೂಸ್ ಮಾಡಬೇಕು. ಅಗೇನ್ ಎಂಟರ್ ಎನಿಥಿಂಗ್, ದಿಸ್ ಇಸ್ ಅ ಮೆಸೇಜ್ ದಟ್ ವಿ ವಾಂಟೆಡ್ ಟು ಡಿಸ್ಪ್ಲೇ. ಅದಾದ್ಮೇಲೆ ಸೆಕೆಂಡ್ ಪಾರ್ಟ್ ಇಲ್ಲಿ ಟೈಟಲ್ ಆಗಿದೆ ಅಂಡ್ ಥರ್ಡ್ ಪಾರ್ಟ್ ಇಸ್ ಡಿಫಾಲ್ಟ್ ವ್ಯಾಲ್ಯೂ. ಮೆಸೇಜ್ ಬಾಕ್ಸಲ್ಲಿ ಏನಾಗಿತ್ತು, ಫಸ್ಟ್ ಪಾರ್ಟ್ ಕೂಡ ಮೆಸೇಜ್ ಡಿಸ್ಪ್ಲೇ ಮಾಡೋದೇನೆ, ಅದನ್ನು ನಾವು ಪ್ರಾಂಪ್ಟ್ ಅಂತ ಕರಿತಾ ಇದ್ವಿ. ಅಂಡ್ ಸೆಕೆಂಡ್ ಪಾರ್ಟ್ ಇಸ್ ಬಟನ್ಸ್ ಆರ್ ಐಕಾನ್ಸ್ ಟು ಬಿ ಡಿಸ್ಪ್ಲೇಡ್, ಅದನ್ನ ಮೆನ್ಷನ್ ಮಾಡ್ತಾ ಇದ್ವಿ. ಅಂಡ್ ಥರ್ಡ್ ಪಾರ್ಟಲ್ಲಿ ಟೈಟಲ್ನ ಮೆನ್ಷನ್ ಮಾಡ್ತಾ ಇದ್ವಿ ಅಲ್ವಾ. ಇಲ್ಲಿ ಸ್ವಲ್ಪ ಆರ್ಡರ್ ಅಂದರೆ ಟೈಟಲ್ಲು ಇಲ್ಲಿ ಸೆಕೆಂಡ್ ಪಾರ್ಟ್ ಆಗುತ್ತೆ, ಮೆಸೇಜ್ ಬಾಕ್ಸಲ್ಲಿ ಥರ್ಡ್ ಪಾರ್ಟ್ ಆಗಿತ್ತು. ಇವಾಗ ನಾವು ನಮ್ಮ ಮೆಸೇಜ್ ಬಾಕ್ಸ್ ಮತ್ತು ಇನ್ಪುಟ್ ಬಾಕ್ಸ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ಕೆಲವು ಒಂದೆರಡು ಪ್ರೋಗ್ರಾಮ್ ಡೆಮಾನ್ಸ್ಟ್ರೇಷನ್ಸಲ್ಲಿ ನೋಡೋಣ. ವಿ ವಿಲ್ ಗೋ ಫಾರ್ ಇನ್ಪುಟ್ ಬಾಕ್ಸ್, ಇದು ಹೇಗಿರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ವಿ ವಿಲ್ ಕಮ್ ಬ್ಯಾಕ್ ಪ್ರಾಜೆಕ್ಟ್ ಪ್ರಾಪರ್ಟೀಸ್, ಇನ್ಪುಟ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. Input box, this is the form name. ರನ್ ಮಾಡಿ. ಇದು ಇಲ್ಲಿ ನೋಡಿದ್ರ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಯಿತು. ನಾನಿಲ್ಲಿ ಇನ್ಪುಟ್ ಬಾಕ್ಸ್ ಡೆಮೋ ಅಂತ ಟೈಟಲ್ನ ಕೊಟ್ಟಿದ್ದೀನಿ. ಎಂಟರ್ ಎನಿ ಡೇಟಾ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಕೊಟ್ಟಿರೋ ಅಂಥ ಡೇಟಾ ನಂಬರ ಡೇಟಾ ಅಥವಾ ಬೇರೆ ಡೇಟಾನ ಅನ್ನೋದನ್ನು ವೆರಿಫೈ ಮಾಡತ್ತೆ ಯಾವುದು ಈ ಇನ್ಪುಟ್ ಬಾಕ್ಸ್. ಅದು ಹೇಗಿದೆ ಆ ಕೋಡಿಂಗ್ನ ನೆಕ್ಸ್ಟ್ ಅಲ್ಲಿ ಹೋಗಿ ನೋಡೋಣ. ಫೈನ್, ಇವಾಗ ನಾನು ಸಮ್ ಡೇಟ್ ಕೊಡ್ತೀನಿ, 12 ಎಂಟರ್ ಮಾಡ್ತೀನಿ. ಏನು ಕೊಡುತ್ತೆ ವೆರಿಫೈ ಮಾಡಿ. ನೆಕ್ಸ್ಟು ಇದೇನು ಬಾಕ್ಸು, ದಿಸ್ ಇಸ್ ದ ಮೆಸೇಜ್ ಬಾಕ್ಸ್. ಇನ್ಪುಟ್ ಬಾಕ್ಸಲ್ಲಿ ಇನ್ಪುಟ್ ಕೊಟ್ರಿ, ಇನ್ಪುಟ್ನ ಕೊಟ್ಟಾದ್ಮೇಲೆ ಬಟನ್ ಕ್ಲಿಕ್ ಮಾಡಾದ್ಮೇಲೆ ಏನಾಯಿತು, ಮೆಸೇಜ್ ಬಾಕ್ಸ್ ಓಪನ್ ಆಯಿತು. ಸೊ ಮೆಸೇಜ್ ಬಾಕ್ಸಲ್ಲಿ ಏನಿದೆ ಇನ್ಫಾರ್ಮೇಷನು, ದಿಸ್ ಇಸ್ ದ ನಾನು ಟೈಟಲ್ನ ತಗೊಂಡಿದ್ದೆ, ಮೆಸೇಜ್ ಟೈಟಲ್. ಆ್ಯಂಡ್ ದೆನ್ ಇನ್ನೇನಿದೆ ಇಲ್ಲಿ, ಯುವರ್ ಇನ್ಪುಟ್ ಈಸ್ ಅ ಡೇಟ್, ನಾವು ಕೊಟ್ಟಿದ್ದ ಡೇಟ್ ತಾನೆ. ಸೊ ಅದನ್ನು ವೆರಿಫೈ ಮಾಡಿ ರಿಲೇಟೆಡ್ ಸ್ಟೇಟ್ಮೆಂಟ್ನ ಡಿಸ್ಪ್ಲೇ ಮಾಡ್ತಾ ಇದೆ ಅಲ್ವಾ. ಓಕೆ ಕ್ಲಿಕ್ ಮಾಡಿ, ಎಕ್ಸಿಟ್ ಮಾಡಿ. ಇನ್ನೊಂದೊಮ್ಮೆ ರನ್ ಮಾಡೋಣ ಇದನ್ನು. ಈಗ ನಾನು ನಂಬರ್ಸ್ನ ಕೊಡ್ತೀನಿ. ಓಕೆ ಕ್ಲಿಕ್ ಮಾಡ್ತೀನಿ. ಸೊ ಓಕೆ ಕ್ಲಿಕ್ ಮಾಡಾದ್ಮೇಲೆ ಮೆಸೇಜ್ ಬಾಕ್ಸ್ ಓಪನ್ ಆಗ್ತಿದೆ. ಇಲ್ಲಿ ಬೇರೆ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗ್ತಿದೆ
ಅಲ್ವಾ? ಯುವರ್ ಇನ್ಪುಟ್ ಈಸ್ ಅ ನಂಬರ್. ಸೊ ಇಟ್ ಈಸ್ ವೆರಿಫೈಯಿಂಗ್, ನಾವೇನು ಇನ್ಪುಟ್ ಡೇಟಾ ಕೊಡ್ತಾ ಇದ್ದೀವಿ ಅನ್ನೋದನ್ನ ವೆರಿಫೈ ಮಾಡ್ತಾ ಇದೆ ಅಲ್ವಾ? ಇನ್ನೊಂದ್ಸತಿ ರನ್ ಮಾಡೋಣ, ಇನ್ನೊಮ್ಮೆ. ನಾನಿಲ್ಲಿ ಇವಾಗ ಸಮ್ ಟೆಕ್ಸ್ಟ್ ಕೊಡ್ತೀನಿ, ಎನಿಥಿಂಗ್ ಇಸ್ ಓಕೆ. ಸೊ ಇಲ್ಲಿ ಏನಂತ ಕೊಡ್ತಿದೆ ಮೆಸೇಜ್ ಇವಾಗ? ಯುವರ್ ಇನ್ಪುಟ್ ಈಸ್ ನೀದರ್ ನಂಬರ್ ನಾರ್ ಡೇಟ್. ಸೊ ಕೊಟ್ಟಿರುವಂಥ ಇನ್ಪುಟ್ ವ್ಯಾಲ್ಯೂ ನಂಬರು ಅಲ್ಲ, ಡೇಟು ಅಲ್ಲ ಅಂತ ಮೆಸೇಜ್ನ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಈ ರೀತಿ ನಮ್ಮ ಇನ್ಪುಟ್ ಬಾಕ್ಸ್ನ ನಾವು ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾವು ಕೋಡಿಂಗ್ ಹೇಗೆ ಮಾಡಿದ್ದೀವಿ ಅಂದರೆ, ಅದು ವೆರಿಫೈ ಹೇಗೆ ಮಾಡುತ್ತೆ ಅಂದರೆ, ಫಾರ್ಮು ಓಪನ್ ಆಗಿದ ತಕ್ಷಣ, ರನ್ ಆಗಿದ ತಕ್ಷಣ ಒಂದು ಇವೆಂಟು ವರ್ಕ್ ಆಗಬೇಕು ಅನ್ನೋದಕ್ಕೋಸ್ಕರ ಆಕ್ಟಿವ್ ಫಾರ್ಮು ರನ್ ಮಾಡಿದ ತಕ್ಷಣ ಒಂದು ಕೆಲಸ ಆಗಬೇಕು ಅನ್ನೋದನ್ನ ಮೆನ್ಷನ್ ಮಾಡೋದಕ್ಕೋಸ್ಕರ ನಾವು ಆಕ್ಟಿವ್ ಅನ್ನೋವಂಥ ಇವೆಂಟನ್ನ ಸೆಲೆಕ್ಟ್ ಮಾಡ್ಕೊತೀವಿ ಫ್ರಮ್ ದಿಸ್ ಸೆಕೆಂಡ್ ಡ್ರಾಪ್ ಡೌನ್. ಫಸ್ಟ್ ಡ್ರಾಪ್ ಡೌನಲ್ಲಿ ನಿಮಗೆಲ್ಲ ಗೊತ್ತು ಆಬ್ಜೆಕ್ಟ್ ನೇಮ್ಸ್ ಇರುತ್ತೆ, ಕಂಟ್ರೋಲ್ ನೇಮ್ಸ್ ಇರುತ್ತೆ ಇಲ್ಲಿ ಅಂತ ನೋಡಿ. ಆಲ್ ದ ಕಂಟ್ರೋಲ್ ನೇಮ್ಸ್ ನಾವೇನೇನು ಯೂಸ್ ಮಾಡಿದೀವೋ ಎಲ್ಲ ಕಂಟ್ರೋಲ್ಸು ಇರುತ್ತೆ, ಆ್ಯಂಡ್ ಇಲ್ಲಿ ಎಲ್ಲ ಇವೆಂಟ್ಸ್ ಇರುತ್ತೆ. ವಿ ಕ್ಯಾನ್ ಸೆಲೆಕ್ಟ್ ದಟ್. ಫಾರ್ಮ್ ಆಕ್ಟಿವ್ ಅಂದರೆ ಫಾರ್ಮ್ ರನ್ ಆಗ್ತಿದ್ದ ಹಾಗೇನೆ ಏನಾಗಬೇಕಪ್ಪ ಅಂದರೆ, ಫಸ್ಟ್ ನಮ್ಗೆ ಏನಾಗಬೇಕು, ಇನ್ಪುಟ್ ಬಾಕ್ಸ್ ಡಿಸ್ಪ್ಲೇ ಆಗಬೇಕು. ಓಕೆನಾ? ಇನ್ಪುಟ್ ಬಾಕ್ಸಲ್ಲಿ ಮೆಸೇಜ್ ಏನು ಬಂದಿತ್ತು? ಎಂಟರ್ ಎನಿ ಡೇಟಾ. ನೆಕ್ಸ್ಟ್ ಟೈಟಲ್ ಏನಿತ್ತು? ಇನ್ಪುಟ್ ಬಾಕ್ಸ್ ಡೆಮೋ. ಎಲ್ಲರೂ ಗಮನಿಸಿದ್ರಿ ಅನ್ಸುತ್ತೆ, ಇನ್ಪುಟ್ ಬಾಕ್ಸ್ ಡೆಮೋ ಅಂತ ಟೈಟಲ್ ಇತ್ತು. ಫೈನ್. ಅದಾದ ಮತ್ತೆ ಬ್ಲೂ ಕಲರಲ್ಲಿ ಸೆಲೆಕ್ಟ್ ಕೂಡ ಆಗಿತ್ತು 1000 ಅನ್ನೋದು. ದಿಸ್ ಇಸ್ ದ ಡಿಫಾಲ್ಟ್ ವ್ಯಾಲ್ಯೂ ನಾವು ಕೊಟ್ಟಿದ್ದು ಅಲ್ವಾ? ಸೊ ದಿಸ್ ಇಸ್ ಅವರ್ ಇನ್ಪುಟ್ ಬಾಕ್ಸ್. ಓಕೆ, ಈ ಇನ್ಪುಟ್ ಬಾಕ್ಸಲ್ಲಿ ಕೊಟ್ಟಿರೋ ಅಂಥ ವ್ಯಾಲ್ಯೂ ಇವಾಗ ಎಲ್ಲಿ ಸ್ಟೋರ್ ಆಗಿರುತ್ತೆ? ಯೂಸರ್ IP ಅನ್ನೋ ಅಂಥ ಏನು ಯೂಸರ್ ಇನ್ಪುಟ್ ಈ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಈ ಯೂಸರ್ ಇನ್ಪುಟ್ ಅಲ್ಲಿ ಕೊಟ್ಟಿರೋ ಅಂಥ ವ್ಯಾಲ್ಯೂ ಯಾವ ಡೇಟಾ ಟೈಪ್ದು ಅಂತ ನೆಕ್ಸ್ಟ್ ವೆರಿಫೈ ಆಗುತ್ತೆ ಯೂಸಿಂಗ್ ಸಿಂಪಲ್ ಇಫ್ ಎಲ್ಸ್ ಇಫ್ ಕಂಟ್ರೋಲ್ಸ್ನ ಯೂಸ್ ಮಾಡಿಕೊಂಡು ನಾವು ಕಂಡೀಷನ್ನ ಚೆಕ್ ಮಾಡ್ಬೋದು. ಕಂಡೀಷನ್ಸ್ನ ಕೊಟ್ಟು ಹೇಗೆ? ಈಸ್ ನ್ಯೂಮರಿಕ್, ವಿ ಹ್ಯಾವ್ ಅ ಫಂಕ್ಷನ್ ಮೆಥಡ್ ಇದೆ. ಸೊ ಈಸ್ ನ್ಯೂಮರಿಕ್ ಒಳಗಡೆ ಏನು ವೇರಿಯಬಲ್ನ ನಾವು ಮೆನ್ಷನ್ ಮಾಡಿರ್ತೀವೋ ಆ ವೇರಿಯಬಲ್ ಒಳಗಡೆ ಸ್ಟೋರ್ ಆಗಿರೋ ಅಂಥ ವ್ಯಾಲ್ಯೂ ನ್ಯೂಮರಿಕ್ ವ್ಯಾಲ್ಯೂನ ಅಲ್ವಾ ಅಂತ ಚೆಕ್ ಮಾಡತ್ತೆ. ಇಫ್ ಇಟ್ ಈಸ್ ಟ್ರೂ, ಇಲ್ಲಿರೋಂಥ ಮೆಸೇಜ್ ಬಾಕ್ಸಲ್ಲಿರೋಂಥ ಮೆಸೇಜು ಡಿಸ್ಪ್ಲೇ ಆಗುತ್ತೆ. ಏನಿದೆ? ಯುವರ್ ಇನ್ಪುಟ್ ಈಸ್ ಅ ನಂಬರ್ ಅನ್ನೋ ಅಂಥ ಮೆಸೇಜ್ ಇದೆ. ನೀವು ಸ್ವಲ್ಪ ಮುಂಚೆ ಗಮನಿಸಿದ್ರಿ ಅನ್ಸುತ್ತೆ, ಮೆಸೇಜ್ ಬಾಕ್ಸಲ್ಲಿ 3 ಪಾರ್ಟ್ಸ್ ಇತ್ತು ಅಲ್ವಾ? ಇಲ್ಲಿ ಒಂದೇ ಒಂದು ಕಾಣಿಸ್ತಾ ಇದೆ ಅಲ್ವಾ? ಎಸ್, ಮೆಸೇಜ್ ಪಾರ್ಟ್ ಫಸ್ಟ್ ಪ್ರಾಂಪ್ಟ್ ದಟ್ ವಾಸ್ ರಿಕ್ವೈರ್ಡ್ ಪಾರ್ಟ್ ಅಲ್ವಾ? ಇಲ್ಲಿ ಬರೀ ರಿಕ್ವೈರ್ಡ್ ಪಾರ್ಟ್ ಮಾತ್ರ ಮೆನ್ಷನ್ ನಾವು ಮಾಡಿದ್ದೀವಿ. ಆ್ಯಂಡ್ 2 ಪಾರ್ಟ್ಸ್ ಯಾವುದು? ಬಟನ್ ಐಕಾನ್ಸ್, ಅಂದರೆ ಯಾವ ಥರ ಬಟನ್ಸ್ ಬೇಕು, ಐಕಾನ್ಸ್ ಬೇಕು, ಆ್ಯಂಡ್ ವಾಟ್ ಶುಡ್ ಬಿ ದ ಟೈಟಲ್ ಆಫ್ ದ ಮೆಸೇಜ್ ಬಾಕ್ಸ್. ಇದು ಯಾವುದನ್ನು ನಾವು ಮೆನ್ಷನ್ ಮಾಡೇ ಇಲ್ಲ. ಬೈ ಡಿಫಾಲ್ಟ್ ಅದೇನು ತೊಗೊಂಡಿತ್ತು? ಪ್ರಾಜೆಕ್ಟಿನ ನೇಮ್ ತೊಗೊಂಡಿತ್ತು. ಗಮನಿಸಿದ್ದೀರಾ ಅನ್ಸುತ್ತೆ ಎಲ್ಲರೂ. ಮೈ ಫಸ್ಟ್ ಪ್ರಾಜೆಕ್ಟ್ ಅಂತ ಡಿಸ್ಪ್ಲೇ ಆಗ್ತಿತ್ತು. ನೆಕ್ಸ್ಟ್ ನಾನು ತೋರಿಸ್ತೀನಿ ಇನ್ನೊಂದ್ಸತಿ ರನ್ ಮಾಡಿ ಈ ಪ್ರೋಗ್ರಾಮ್ನ. ಅವಾಗ ಮೆಸೇಜ್ ಬಾಕ್ಸಿನ ಟೈಟಲ್ ಏನಿರುತ್ತೆ ಅಂತ ಗಮನಿಸ್ಕೊಳ್ಳಿ. ಮೈ ಫಸ್ಟ್ ಪ್ರಾಜೆಕ್ಟ್ ಅಂದರೆ ನಮ್ಮ ಪ್ರಾಜೆಕ್ಟ್ ನೇಮ್ ಏನಿರುತ್ತೋ ಅದು ಡಿಸ್ಪ್ಲೇ ಆಗತ್ತೆ. ಓಕೆ, ಅಕಸ್ಮಾತ್ ನ್ಯೂಮರಿಕ್ ವ್ಯಾಲ್ಯೂ ಆಗಿಲ್ಲ, ನಾವು ಕೊಟ್ಟಿರೋಂಥ ವ್ಯಾಲ್ಯೂ ಡೇಟ್ ಆಗಿದ್ರೆ ಇಲ್ಲಿ ಸೆಕೆಂಡ್ ಇಫ್ ಈ ಕಂಡೀಷನ್ನ ಚೆಕ್ ಮಾಡುತ್ತೆ. ನೆಕ್ಸ್ಟ್ ಈಸ್ ಡೇಟ್. ಹೌದು, ಅದು ಟ್ರೂ ಆದರೆ ಯುವರ್ ಇನ್ಪುಟ್ ಈಸ್ ಅ ಡೇಟ್ ಅಂತ ಡಿಸ್ಪ್ಲೇ ಮಾಡುತ್ತೆ. ಅದರ್ವೈಸ್ ದ ಥರ್ಡ್ ಆಪ್ಷನ್ ಇಸ್ ಅದ್ಯಾವುದು? ಇದೆರಡೂ ಟ್ರೂ ಆಗಲಿಲ್ಲ ಅಂದರೆ ಎಲ್ಸ್ ಪಾರ್ಟ್ ಅಲ್ಲಿರೋಂಥ ಮೆಸೇಜು ಎಕ್ಸಿಕ್ಯೂಟ್ ಆಗುತ್ತೆ. ದಿಸ್ ಇಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಎಲ್ಲಿ ನಾವು ಈ ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ? ಫಾರ್ಮು ರನ್ ಆಗ್ತಿದ್ದಂಗೆ ಏನಾಗಬೇಕು? ಇನ್ಪುಟ್ ಬಾಕ್ಸ್ ಡಿಸ್ಪ್ಲೇ ಆಗಬೇಕು. ಇನ್ಪುಟ್ ಬಾಕ್ಸಲ್ಲಿರೋಂಥ ಡೇಟಾ ಯಾವ ಥರದ ಡೇಟಾ ಅಂತ ನೆಕ್ಸ್ಟ್ ಯೂಸಿಂಗ್ ಮೆಸೇಜ್ ಬಾಕ್ಸಸ್ ಅದನ್ನು ನಾವು ಡಿಸ್ಪ್ಲೇ ಮಾಡಿಸ್ತಾ ಹೋಗ್ತೀವಿ, ಚೆಕ್ ಮಾಡಿ ಅದು ಯಾವ ಥರ ಡೇಟಾ ಅಂತ. ಇದು ಅರ್ಥ ಆಗಿದೆ ಅಲ್ಲ? ಸೊ ಹೌ ವಿಲ್ ಬಿ ದ ಇನ್ಪುಟ್ ಬಾಕ್ಸ್? ನಮ್ಮ ಇನ್ಪುಟ್ ಬಾಕ್ಸ್ ಯಾವ ರೀತಿ ಇರುತ್ತೆ,
ಆ್ಯಂಡ್ ಓನ್ಲಿ ದ ರಿಕ್ವೈರ್ಡ್ ಪಾರ್ಟ್ನ ಯೂಸ್ ಮಾಡಿದಾಗ ನಮ್ಮ ಮೆಸೇಜ್ ಬಾಕ್ಸ್ ಯಾವ ಥರ ಇರುತ್ತೆ ಅಂದರೆ ಫಸ್ಟ್ ಪಾರ್ಟ್ ಮೆಸೇಜ್ನ ಮಾತ್ರ ಡಿಸ್ಪ್ಲೇ ಮಾಡಿದಾಗ ಈ ಥರ ಕಾಣಿಸುತ್ತೆ. ಇನ್ನೊಂದ್ಸತಿ ರನ್ ಮಾಡೋಣ. ಇದು ನೇಮ್ನ ಗಮನಿಸ್ಕೊಳ್ಳಿ, ಟೈಟಲ್ ಆಫ್ ದ ಮೆಸೇಜ್ ಬಾಕ್ಸ್. ಎಸ್, ಇಲ್ಲಿ ನಾನು ಸಮ್ ನಂಬರ್ಸ್ನ ಸ್ಟ್ರಿಂಗ್ ಐ ವಿಲ್ ಗಿವ್ ಸಮ್ ನೇಮ್ ಇಟ್ ಸೆಲ್ಫ್. ಓಕೆ, ಕೊಡ್ತೀನಿ. ಇವಾಗ ಏನು ಬರ್ತಾ ಇದೆ ಇಲ್ಲಿ, ಯುವರ್ ಇನ್ಪುಟ್ ಈಸ್ ನೀದರ್ ನಂಬರ್ ನಾರ್ ಡೇಟ್. ಎಲ್ಸ್ ಪಾರ್ಟಲ್ಲಿ ಇರೋಂಥ ಮೆಸೇಜ್ ಡಿಸ್ಪ್ಲೇ ಆಗ್ತಿದೆ. ಇಲ್ಲಿ ಡಿಫಾಲ್ಟ್ ಆಗಿ ಬಟನ್ ಯಾವ್ದು ಬಂತು, ಓಕೆ ಅಂತ ಒಂದೇ ಒಂದು ಬಟನ್ನ ಕ್ಲಿಕ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಆ್ಯಂಡ್ ಟೈಟಲ್ ಆಗಿ ಏನು ಬಂದಿದೆ, ಮೈ ಫಸ್ಟ್ ಪ್ರಾಜೆಕ್ಟ್ ಅನ್ನೋದು ಡಿಸ್ಪ್ಲೇ ಆಗ್ತಾ ಇದೆ. ದಿಸ್ ವಿಲ್ ಬಿ ದ ಪ್ರಾಜೆಕ್ಟ್ ನೇಮ್. ಡಿಫಾಲ್ಟ್ ಆಗಿ ಏನು ತಗೊಳುತ್ತೆ, ಏನು ಮೆನ್ಷನ್ ಮಾಡಿಲ್ಲ ನಮ್ಮ ಮೆಸೇಜ್ ಬಾಕ್ಸಿನ ಟೈಟಲ್ ಅಂದರೆ ಪ್ರಾಜೆಕ್ಟ್ ನೇಮ್ನೇ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಇಲ್ಲಿ ಎಕ್ಸಿಟ್ ಕೊಡ್ತೀನಿ. ಇಟ್ ವಿಲ್ ಬಿ ಕಮಿಂಗ್ ಔಟ್ ಆಫ್ ದ ಪ್ರಾಜೆಕ್ಟ್. ನೆಕ್ಸ್ಟ್ ವಿ ವಿಲ್ ಗೋ ಟು ದ ಲಾಗಿನ್ ಫಾರ್ಮ್. ಮುಂಚೆ ನೋಡಿದ್ವಿ ಅಲ್ಲ ಲಾಗಿನ್ ಫಾರ್ಮ್ ಕಾನ್ಸೆಪ್ಟ್. ಈ ಲಾಗಿನ್ ಫಾರ್ಮು, ದಿಸ್ ಇಸ್ ಅ ಬೇಸಿಕ್ ಲಾಗಿನ್ ಫಾರ್ಮ್. ಈ ಲಾಗಿನ್ ಫಾರ್ಮ್ನ ನಾವು ಫರ್ದರ್ ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಕ್ರಿಯೇಟ್ ಮಾಡಬೇಕು ನಮ್ಮ ವಿ ಬಿ ಅಲ್ಲಿ. ಅಂದರೆ ಎಸ್, ಅದಕ್ಕೂ ಕೂಡ ಆಪ್ಷನ್ ಇಲ್ಲಿ ಫೆಸಿಲಿಟಿ ಇದೆ ನಮ್ಮ ವಿ ಬಿ ಅಲ್ಲಿ. ಡೇಟಾ ಕಂಟ್ರೋಲ್ಸ್ ಅನ್ನೋಂಥ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಈ ಲಾಗಿನ್ ಫಾರ್ಮ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಅಲ್ಲಿ ಅವಾಗ ಸಿಗೋವಂಥ ಅಡ್ವಾಂಟೇಜ್ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಅಥವಾ ಅಪ್ಲಿಕೇಶನ್ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ನ ನಾವು ಮ್ಯಾನೇಜರ್ಸ್ ಆರ್ಗನೈಸೇಷನಿಂದ ಮ್ಯಾನೇಜರ್ಸ್ ವ್ಯೂ ಪಾರ್ಟೇ ಬೇರೆ ಥರ ಇರುತ್ತೆ, ಅಥವಾ ಅಡ್ಮಿನಿಸ್ಟ್ರೇಟರ್ ವ್ಯೂ ಮಾಡಬೇಕು ಆ ಪ್ರಾಜೆಕ್ಟ್ನ ಅಂದಾಗ ಆವಾಗ ಒಂದಷ್ಟು ಆಪ್ಷನ್ಸ್ ಕಾಣಿಸುತ್ತೆ. ಅಂದರೆ ಹೈಡ್ ಮಾಡ್ತೀವಿ ನಾವು. ಓನ್ಲಿ ಈಗ ಎಂಪ್ಲಾಯೀಸ್ ಯೂಸ್ ಮಾಡೋ ಅಂಥ ವಿಂಡೋ ಅಲ್ಲಿ ಹೆಚ್ಚಿಗೆ ಆಪ್ಷನ್ಸ್ ಕಾಣಿಸೋದು ಬೇಡ, ಹೆಚ್ಚಿಗೆ ಡೀಟೇಲ್ಸ್ ಡಿಸ್ಪ್ಲೇ ಆಗಬಾರ್ದು ಅಂದರೆ ಆವಾಗ ಒಂಥರ ನಾವು ಡಿಸೈನ್ ಮಾಡಿರ್ತೀವಿ. ಆ್ಯಂಡ್ ಕೆಲವೊಂದು ಮಾಡಿಫಿಕೇಶನ್ಸು, ಈ ಡಿಲೀಷನ್ ಕಾನ್ಸೆಪ್ಟ್ಸ್ ಎಲ್ಲನೂ ಎಂಪ್ಲಾಯೀಸ್ ಮಾಡೋದು ಬೇಡ, ಓನ್ಲಿ ದ ಅಡ್ಮಿನ್ ಶುಡ್ ಡೂ. ಎಲ್ಲರಿಗೂ ಎಲ್ಲ ಥರ ಪರ್ಮಿಷನ್ಸ್ನ ಕೊಟ್ಟಿರಲ್ಲ ಅಲ್ವಾ, ರಿಸ್ಟ್ರಿಕ್ಟ್ ಮಾಡಿರ್ತೀವಿ ನಾವು ಪರ್ಮಿಷನ್ಸ್ನ. ಸೊ ಹಾಗಾಗಿ ಪ್ರತಿಯೊಂದು ಟೈಪಿನ ಲಾಗಿನ್ ಪರ್ಸನ್ಗೂ ನಾವು ಇಲ್ಲಿ ರಿಸ್ಟ್ರಿಕ್ಷನ್ಸ್ನ ಫಾರ್ಮ್ ಮಾಡ್ಕೋಬೋದು. ಅಂದರೆ ಅಡ್ಮಿನ್ ಅವ್ರ ಲಾಗಿನ್ ನೇಮೇ ಬೇರೆ ಥರ ಇರುತ್ತೆ, ಆ್ಯಂಡ್ ಪಾಸ್ವರ್ಡೇ ಬೇರೆ ಇರುತ್ತೆ. ಎಂಪ್ಲಾಯಿದು ಲಾಗಿನ್ ನೇಮ್ ಬೇರೆ ಇರುತ್ತೆ, ಪಾಸ್ವರ್ಡ್ ಬೇರೆ ಇರುತ್ತೆ. ಅಥವಾ ಮ್ಯಾನೇಜರ್ಸ್ ಅವ್ರಿಗೆ ಬೇರೆ ಥರ ಲಾಗಿನ್ ನೇಮು ಪಾಸ್ವರ್ಡ್ನ ಪ್ರೊವೈಡ್ ಮಾಡಬೇಕು, ಅದೆಲ್ಲ ಸ್ಟೋರ್ ಮಾಡಬೇಕು ಅಂತ ಅಂದಾಗ ದೆನ್ ವಿ ಕ್ಯಾನ್ ಗೋ ಫಾರ್ ಡೇಟಾ ಕಂಟ್ರೋಲ್ಸ್ ಕಾನ್ಸೆಪ್ಟ್. ಆವಾಗ ನಾವು ಎಷ್ಟು ಥರದ ಲಾಗಿನ್ ನೇಮ್ಸ್ ಪಾಸ್ವರ್ಡ್ಸ್ನ ಕೂಡ ಯೂಸ್ ಮಾಡ್ಬೋದು. ಬಟ್ ಈ ಬೇಸಿಕ್ ಟೈಪಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಲಾಗಿನ್ ನೇಮು ಮತ್ತು ಒಂದು ಪಾಸ್ವರ್ಡ್ನ ಹೆಂಗೆ ವೆರಿಫೈ ಮಾಡ್ಬೋದು ಅನ್ನೋದನ್ನ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿ ತೋರಿಸ್ತೀವಿ ಯೂಸಿಂಗ್ ವಾಟ್ ಇಸ್ ದಿಸ್ ಲೇಬಲ್ ಬಾಕ್ಸ್, ಟೆಕ್ಸ್ಟ್ ಬಾಕ್ಸ್, ಬಟನ್ಸ್. ಈ ಕಂಟ್ರೋಲ್ಸ್ನ ಯೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನೀವು ಫಾರ್ಮ್ ರನ್ ಮಾಡಿದಾಗ ಗಮನಿಸಿದ್ರಿ ಅನ್ಸುತ್ತೆ. ವಿಲ್ ಚೇಂಜ್, ಇನ್ನೊಂದ್ಸತಿ ಫಾರ್ಮ್ ರನ್ ಮಾಡಿ ತೋರಿಸ್ತೀನಿ. ಲಾಗಿನ್, ಲಾಗಿನ್ ಫಾರ್ಮ್. ಓಕೆ, ಈಗ ಲಾಗಿನ್ ಫಾರ್ಮು ಸೆಲೆಕ್ಟ್ ಆಗಿದೆ. ರನ್ ಮಾಡಿ ಅಬ್ಸರ್ವ್ ಮಾಡಿ. ಇಲ್ಲಿ ನಿಮಗೆ ಪಾಸ್ವರ್ಡ್ ಕಾಣಿಸಲ್ಲ ಅಲ್ವಾ. GFGC ಇದು ಲಾಗಿನ್ ನೇಮ್ ನಾನು ಕೊಟ್ಟಿರೋದು. ಆ್ಯಂಡ್ ಪಾಸ್ವರ್ಡ್ನ ಕೊಡ್ತೀನಿ ಇಲ್ಲಿ. ಪಾಸ್ವರ್ಡ್ ಈಸ್ 1234. ಓಕೆನಾ. ಬಟ್ ಇಲ್ಲಿ 1234 ಅಂತ ಕಾಣ್ತಿಲ್ಲ, ಅದ್ರ ಬದಲಿಯಾಗಿ ಸ್ಟಾರ್ಸ್ ಅಂತ ಕಾಣ್ತಿದೆ ಅಲ್ವಾ. ಸೊ ಇದನ್ನ ಹೇಗೆ ನಾವಿಲ್ಲಿ ಸೆಟ್ ಮಾಡ್ಬೋದು ನಮ್ಮ ವಿ ಬಿಲಿ ಅನ್ನೋದನ್ನ ನೋಡೋಣ. ಓಕೆನಾ. ಲಾಗಿನ್ ಅಂತ ಕೊಟ್ಟರೆ ಸಕ್ಸಸ್ಫುಲ್ ಲಾಗಿನ್ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ಎಕ್ಸಿಟ್ ಆಗೋಣ. ಐ ವಿಲ್ ಕ್ಲೋಸ್ ದಿಸ್. ಈಗ ಈ ಪಾಸ್ವರ್ಡ್ ಪಕ್ಕ ಇರೋವಂಥ ಟೆಕ್ಸ್ಟ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ತೀನಿ. ಟೆಕ್ಸ್ಟ್ ಬಾಕ್ಸ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಪಾಸ್ವರ್ಡ್ ಅಂತ ಒಂದು ಪ್ರಾಪರ್ಟಿ ಇರುತ್ತೆ, ಪಾಸ್ವರ್ಡ್ ಕ್ಯಾರೆಕ್ಟರ್ ಅಂತ. ಅಲ್ಲಿ ಆ ಪ್ರಾಪರ್ಟಿಗೆ ನಾವು ಸ್ಟಾರ್ ಅಂತ ವ್ಯಾಲ್ಯೂನ ಮೆನ್ಷನ್ ಮಾಡಿದ್ರೆ ಮಾಸ್ಕಿಂಗ್ ಆಗುತ್ತೆ. ಅಂದರೆ
ನಾವು ಟೈಪ್ ಮಾಡಿದಾಗ ವ್ಯಾಲ್ಯೂ ಕಾಣಿಸಲ್ಲ, ಏನಂತ ಕಾಣಿಸುತ್ತೆ? ಇನ್ಸ್ಟೆಡ್ ಆಫ್ ದ ವ್ಯಾಲ್ಯೂ ಸ್ಟಾರ್ ಅಂತ ಕಾಣಿಸುತ್ತೆ. ಕಾಣಿಸ್ತಾ ಇಲ್ಲಿ ಪ್ರಾಪರ್ಟಿ ಪಾಸ್ವರ್ಡ್ ಕ್ಯಾರ್. ಸೊ ಇಲ್ಲಿ ಪಾಸ್ವರ್ಡ್ ಕ್ಯಾರ್ ಅಲ್ಲಿ ನಾವು ಯಾವ ಕ್ಯಾರೆಕ್ಟರ್ನ ಸೆಟ್ ಮಾಡಿದ್ರೆ ಸಿಂಬಲ್ಸ್ ಯಾವ್ದಾದ್ರು ಕ್ಯಾರೆಕ್ಟರ್ಸ್ ಬೇಕು ಅಂದ್ರೆ ಏನ್ ಇಲ್ಲಿ ನೀವು ಕೊಡ್ತೀರೋ ಆ ಕ್ಯಾರೆಕ್ಟರು ಮಾಸ್ಕಿಂಗ್ ಆಗುತ್ತೆ. ನೀವು ಕೊಟ್ಟಿರೋ ಅಂತ ಪಾಸ್ವರ್ಡ್ ವ್ಯಾಲ್ಯೂ ಏನು ಅಂತ ಕಾಣಿಸಲ್ಲ. ನೀವು ರನ್ ಮಾಡಿದಾಗ ಫಾರ್ಮ್ನ ಆ ಜಾಗದಲ್ಲಿ ಸ್ಟಾರ್ 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 ಅಂತ ಮಾಸ್ಕಿಂಗ್ ಆಗಿ ಆ ಸಿಂಬಲ್ ಮಾತ್ರನೇ ಕಾಣಿಸುತ್ತೆ, ಸ್ಟಾರ್ ಸಿಂಬಲ್ ಮಾತ್ರನೇ ಕಾಣಿಸುತ್ತೆ. ಸೊ ನಾವು ಕೊಟ್ಟಿರೋ ಅಂತ ವ್ಯಾಲ್ಯೂ ನಮ್ಮ ಫಾರ್ಮ್ ಅಲ್ಲಿ ಕಾಣಿಸ್ಬಾರ್ದು ಅಂದಾಗ ಟೆಕ್ಸ್ಟ್ ಬಾಕ್ಸಿನ ಪಾಸ್ವರ್ಡ್ ಕ್ಯಾರ್ ಅನ್ನೋಂಥ ಪ್ರಾಪರ್ಟಿಲಿ ಏನ್ ವ್ಯಾಲ್ಯೂ ಕೊಡ್ತೀರೋ ಆ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿಸ್ಬೋದು. ಓಕೆನಾ? ದಿಸ್ ಯು ನೀಡ್ ಟು ನೋ. ಅಂಡ್ ಈಗ 1 2 3 4 ಮತ್ತೆ GFGC ಈ ವ್ಯಾಲ್ಯೂಸ್ನ ನಾನು ಎಲ್ಲಿ ಕೊಟ್ಟಿರ್ತೀನಿ ಅದನ್ನ ನಾವಿಲ್ಲಿ ಲಾಗಿನ್ ಬಟನ್ನ ಕೋಡಿಂಗ್ ಅಬ್ಸರ್ವ್ ಮಾಡೋಣ. ಓಕೆನಾ? ಸೊ ಇಲ್ಲಿದೆ ನೋಡಿ, ಇಲ್ಲೂ ಇಫ್ ಎಲ್ಸ್ ಇಫ್ ಈ ಕಂಟ್ರೋಲ್ ಸ್ಟೇಟ್ಮೆಂಟ್ನೇ ಸಿಂಪಲ್ ಆಗಿ ನಾನು ಯೂಸ್ ಮಾಡಿದ್ದೀನಿ. ಇಟ್ಸ್ ವೆರಿ ಸಿಂಪಲ್. ಇಲ್ಲಿ ನಾವು ಯೂಸ್ ಮಾಡಿರೋದು ಎರಡೇ ಟೆಕ್ಸ್ಟ್ ಬಾಕ್ಸ್. ಸೊ ಇಫ್ ಟೆಕ್ಸ್ಟ್ 1.text ಇಸ್ ಈಕ್ವಲ್ ಟು GFGC ಇಲ್ಲಿ ವ್ಯಾಲ್ಯೂನ ನಾನು ಕೊಟ್ಬಿಟ್ಟಿದ್ದೀನಿ. ಸೊ ಈ ವ್ಯಾಲ್ಯೂ ಆದ್ರೆ ಮಾತ್ರನೇ GFGC ಆಗಿರಬೇಕು. ಮತ್ತೆ ಟೆಕ್ಸ್ಟ್ ಬಾಕ್ಸ್ 2 ಅಂದ್ರೆ ಪಾಸ್ವರ್ಡ್ ಟೆಕ್ಸ್ಟ್ ಬಾಕ್ಸ್ 2.text ಇಸ್ ಈಕ್ವಲ್ ಟು 1 2 3 4 ಈ ಎರಡು ವ್ಯಾಲ್ಯೂನ ನಾವು ಟೆಕ್ಸ್ಟ್ ಬಾಕ್ಸ್ 1 ಅಲ್ಲಿ GFGC ಅಂತಾನೆ ಕೊಟ್ಟಿರ್ಬೇಕು, ಟೆಕ್ಸ್ಟ್ ಬಾಕ್ಸ್ 2 ಅಲ್ಲಿ 1 2 3 4 ಅಂತಾನೆ ಕೊಟ್ಟಿರ್ಬೇಕು. ಹಂಗ್ ಕೊಟ್ಟಾಗ ಮಾತ್ರನೇ ಮೆಸೇಜ್ ಏನಂತ ಡಿಸ್ಪ್ಲೇ ಆಗ್ಬೇಕು, ನಮಗೆ ಸಕ್ಸಸ್ಫುಲ್ ಲಾಗಿನ್ ಅಂತ ಡಿಸ್ಪ್ಲೇ ಆಗಬೇಕು. ಸೊ ದಿಸ್ ಇಸ್ ಸ್ಟೋರ್ಡ್ ಇನ್ ಅ ವೇರಿಯಬಲ್. ಓಕೆನಾ? ಆಮೇಲೆ ಬಟನ್ ಐಕಾನ್ ಅಂತ ನಾನು ಇನ್ನೊಂದು ವೇರಿಯಬಲ್ ನ ಕನ್ಸಿಡರ್ ಮಾಡಿದ್ದೀನಿ. ಸೊ ಈ ವೇರಿಯಬಲ್ ಅಲ್ಲಿ ಏನೇನ ಮೆನ್ಷನ್ ಮಾಡಿರ್ತೀನಿ, ಯಾವ ತರ ಬಟನ್ಸ್ ಬೇಕು, ಯಾವ ತರ ಐಕಾನ್ ಬೇಕು, ಮತ್ತೆ ಯಾವುದು ಡಿಫಾಲ್ಟ್ ಬಟನ್ ಆಗಿರಬೇಕು. ಸೊ ಇಷ್ಟು ಕಾನ್ಸೆಪ್ಟ್ಸ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಬಟನ್ ಐಕಾನ್ ಅನ್ನೋಂಥ ವೇರಿಯಬಲ್ ಅಲ್ಲಿ. ನೆಕ್ಸ್ಟ್ ಟೈಟಲ್ ಆಫ್ ದ ಮೆಸೇಜ್ ಬಾಕ್ಸ್, ಪ್ಲೀಸ್ ರೀಡ್ ಬಿಫೋರ್ ಯು ಕ್ಲಿಕ್. ಸೊ ಇದು ಈ ಟೈಟಲ್ ಅನ್ನೋಂಥ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಮೆಸೇಜ್ ಬಾಕ್ಸ್ ಅಲ್ಲಿ ಮೆಸೇಜ್ ಬಾಕ್ಸ್ ಮೆಥಡ್ ಅಲ್ಲಿ ಈ ವೇರಿಯಬಲ್ಸ್ ನ ಯೂಸ್ ಮಾಡ್ಕೊಂತೀವಿ. ಅಷ್ಟೇ ಸಿಂಪಲ್. ಅಕಸ್ಮಾತ್ ನಾವು ಎಂಟರ್ ಮಾಡಿರೋಂಥ ಲಾಗಿನ್ ನೇಮು ಮತ್ತೆ ಪಾಸ್ವರ್ಡ್ ತಪ್ಪಾಗಿದ್ರೆ ಅಂದ್ರೆ ಬೇರೆ ಏನಾದ್ರೂ ಎಂಟರ್ ಮಾಡಿದ್ರೆ ಇನ್ಸ್ಟೆಡ್ ಆಫ್ GFGC ಇನ್ಸ್ಟೆಡ್ ಆಫ್ 1 2 3 4 ಇದು ಈಕ್ವಲ್ ಟು ಸಿಂಬಲ್ ಅಲ್ಲ, ನಾಟ್ ಈಕ್ವಲ್ ಟು ಸಿಂಬಲ್ ಆಗಿದ್ರೆ, ತಪ್ಪಾಗಿದ್ರೆ ಬೋತ್ ಲಾಗಿನ್ ನೇಮ್ ಅಂಡ್ ಪಾಸ್ವರ್ಡ್ ಆರ್ ಇನ್ಕರೆಕ್ಟ್ ಅನ್ನೋ ಅಂತ ಮೆಸೇಜ್ ಡಿಸ್ಪ್ಲೇ ಮಾಡಬೇಕು. ದಿಸ್ ಇಸ್ ದ ಸೆಕೆಂಡ್ ಕಾನ್ಸೆಪ್ಟ್. ಫಸ್ಟ್ ನಾವೇನ್ ಮಾಡಿದೀವಿ, ಈಕ್ವಲ್ ಆದ್ರೆ ಸಕ್ಸಸ್ಫುಲ್ ಲಾಗಿನ್ ಅಂತ ಮಾಡಿ ಅಂತ ಹೇಳ್ತಾ ಇದೀವಿ. ನಾಟ್ ಈಕ್ವಲ್ ಆದ್ರೆ ಎರಡೂ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಕೊಟ್ಟಿರೋಂಥ ವ್ಯಾಲ್ಯೂಸ್ ಬೇರೆ ಬೇರೆ ಆದ್ರೆ ಅವಾಗ ಬೋತ್ ಲಾಗಿನ್ ನೇಮ್ ಅಂಡ್ ಪಾಸ್ವರ್ಡ್ ಆರ್ ಇನ್ಕರೆಕ್ಟ್ ಅಂತ ಡಿಸ್ಪ್ಲೇ ಮಾಡಬೇಕು. ಅದೇ ಟೆಕ್ಸ್ಟ್ ಬಾಕ್ಸ್ 1 ಅಲ್ಲಿ ಮಾತ್ರ GFGC ಅನ್ನೋ ಅಂತ ವ್ಯಾಲ್ಯೂ ಬಿಟ್ಟು ಬೇರೆ ಏನಾದ್ರೂ ವ್ಯಾಲ್ಯೂ ಕೊಟ್ಟಿದ್ರೆ, ಅಂದ್ರೆ ಪಾಸ್ವರ್ಡ್ ಕರೆಕ್ಟ್ ಆಗಿ ಎಂಟ್ರಿ ಮಾಡಿರ್ತೀರಾ, ಲಾಗಿನ್ ನೇಮ್ ಮಾತ್ರ ತಪ್ಪಾಗಿ ಎಂಟ್ರಿ ಮಾಡಿದ್ರೆ ಅವಾಗ ಇನ್ಕರೆಕ್ಟ್ ಲಾಗಿನ್ ನೇಮ್ ಅಂತ ಡಿಸ್ಪ್ಲೇ ಆಗಬೇಕು. ಸೊ ಅದಕ್ಕೆ ನಾವೇನಂತ ಕಂಡೀಷನ್ ನ ಫಾರ್ಮ್ ಮಾಡಿದೀವಿ, ಟೆಕ್ಸ್ಟ್ 1.text ನಾಟ್ ಈಕ್ವಲ್ ಟು GFGC ಆದಾಗ ಇನ್ಕರೆಕ್ಟ್ ಲಾಗಿನ್ ನೇಮ್ ನ ಕೊಡಿ. ಅದೇ ರೀತಿ ಪಾಸ್ವರ್ಡ್ಗೂ ಏನ್ ಮಾಡ್ಬೋದು, ಪಾಸ್ವರ್ಡ್ ಇರೋಂಥ ಟೆಕ್ಸ್ಟ್ ಬಾಕ್ಸ್ ಯಾವುದು, text 2.text ಅಲ್ವಾ? ಸೊ text 2.text ಅಲ್ಲಿ ಏನ್ ಮಾಡ್ತಾ ಇದ್ದೀರಾ, 1 2 3 4 ಅನ್ನೋದು ಬಿಟ್ಟು ಬೇರೆ ಏನಾದ್ರೂ ಕೊಟ್ರೆ ವ್ಯಾಲ್ಯೂಸ್ನ ಇನ್ಕರೆಕ್ಟ್ ಪಾಸ್ವರ್ಡ್ ಅನ್ನೋ ಅಂತ ಮೆಸೇಜು ಡಿಸ್ಪ್ಲೇ ಆಗಬೇಕು. ದಟ್ಸ್ ಆಲ್, ಅಷ್ಟೇನೆ. ಸೊ ಅದ್ರ ಕರೆಸ್ಪಾಂಡಿಂಗ್ ಮೆಸೇಜ್ ಇನ್ಕರೆಕ್ಟ್ ಪಾಸ್ವರ್ಡ್ ಡಿಸ್ಪ್ಲೇ ಆಗುತ್ತೆ, ಅದ್ರ ಕರೆಸ್ಪಾಂಡಿಂಗ್ ಬಟನ್ಸ್ ಐಕಾನ್ಸ್ ಡಿಸ್ಪ್ಲೇ ಆಗುತ್ತೆ ಅಂಡ್ ಕರೆಸ್ಪಾಂಡಿಂಗ್ ಟೈಟಲ್. ಇಫ್ ಯು ವಾಂಟ್ ಯು ಕ್ಯಾನ್ ಮೆನ್ಷನ್ ದಿಸ್ ಬಟನ್ ಐಕಾನ್ಸ್ ಅಂಡ್ ಟೈಟಲ್ಸ್ ಅಷ್ಟೇ. ಅದಾದ್ಮೇಲೆ ಇನ್ನೊಂದು ಅಡಿಷನಲ್ ವೇರಿಯಬಲ್ ನಾನು ಇಲ್ಲಿ ರೆಸ್ಪಾನ್ಸ್ ಅಂತ ತಗೊಂಡಿದ್ದೀನಿ. ವೇರಿಯಬಲ್ ಈಕ್ವಲ್ಸ್ ಮೆಸೇಜ್ ಬಾಕ್ಸ್ ಮೆಥಡ್ ನ ಕಾಲ್ ಮಾಡಿ, ದಟ್ಸ್ ಆಲ್, ರನ್ ಮಾಡಿ. ವೆರಿ ಸಿಂಪಲ್. ಇಲ್ಲಿ ಏನ್ ಮಾಡಿದೀವಿ, ಎಲ್ಸ್ ಇಫ್ 3 ಟೈಮ್ಸ್ ನಾವಿಲ್ಲಿ ಎಲ್ಸ್ ಇಫ್ ನ ತಗೊಂಡಿದೀವಿ. ಇನ್ನೊಂದು ಕಂಡೀಷನ್ ಇಫ್ ಅಂದ್ರೆ ಫುಲ್ ಕರೆಕ್ಟ್ ಆದಾಗ ಏನ್ ಮಾಡಬೇಕು, ಎರಡು ಬಾಕ್ಸ್ ಅಲ್ಲೂ ತಪ್ಪಾಗಿರೋ ಅಂತ ಇನ್ಫಾರ್ಮೇಶನ್ ಟೈಪ್ ಆದಾಗ ಏನ್ ಮಾಡಬೇಕು, ಮೊದಲನೇ ಬಾಕ್ಸ್ ಅಲ್ಲಿ ಮಾತ್ರನೇ ತಪ್ಪಾಗಿದ್ರೆ ಇನ್ಫಾರ್ಮೇಶನ್ ಏನ್ ಮಾಡಬೇಕು,
ಅಂದರೆ ಲಾಸ್ಟ್ ಕಂಡೀಷನ್ ಇಸ್ ಎರಡನೇ ಬಾಕ್ಸಲ್ಲಿ ತಪ್ಪಾಗಿದ್ರೆ ಇನ್ಫಾರ್ಮೇಷನ್ ಏನು ಮಾಡಬೇಕು, ಇಷ್ಟನ್ನ ನಾವು ಮೆನ್ಷನ್ ಮಾಡಿದ್ದೀವಿ ಅಷ್ಟೆ. ಅದ್ರ ಜೊತೆಗೆ ಇಲ್ಲಿ ತಪ್ಪಾಗಿದ್ರೆ ಏನು ಮಾಡಬೇಕು ಅನ್ನೋದ್ರ ಜೊತೆಗೆ ಇಲ್ಲಿ ಅಬ್ಸರ್ವ್ ಮಾಡಿ ಎಲ್ಸ್ ಇಫ್ಗಳ ಹತ್ರ ಲಾಸ್ಟ್ ಏನಿದೆ ಅಂತ. ನೀವು ರೀಟ್ರೈ ಅಥವಾ ಬೋತ್ ಲಾಗಿನ್ ನೇಮ್ ಪಾಸ್ವರ್ಡ್ ಆರ್ ಇನ್ಕರೆಕ್ಟ್ ಅಥವಾ ಇನ್ಕರೆಕ್ಟ್ ಲಾಗಿನ್ ಅಂತ ಬಂದಾಗ ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ರಿ ಅಥವಾ ರೀಟ್ರೈ ಅನ್ನೋ ಬಟನ್ನ ಕ್ಲಿಕ್ ಮಾಡ್ತಾ ಇದ್ರಿ. ಕ್ಲಿಕ್ ಮಾಡ್ತಿದ್ದಂಗೆನೆ ಆ ಪರ್ಟಿಕ್ಯುಲರ್ ಬಾಕ್ಸ್ಗಳು ಎಂಟಿ ಆಗ್ತಾ ಇತ್ತು. ನೀವು ಇನ್ನೊಂದ್ಸತಿ ತೋರಿಸ್ತೀನಿ, ರನ್ ಮಾಡಿ ಅಬ್ಸರ್ವ್ ಮಾಡಿದ್ದೀರಾ ಅನ್ಸತ್ತೆ. ಆ ಎಂಟಿ ಹೇಗಾಗುತ್ತೆ ಅಂದರೆ ಫ್ರಮ್ ದಿಸ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದೀವಿ, ಈಗ ಇಲ್ಲಿ ಎರಡೂ ತಪ್ಪಾಗಿದೆ, ಸೊ ಎರಡೂ ಟೈಪ್ ಮಾಡಬೇಕಲ್ವಾ, ಅದಕ್ಕಾಗಿ ಎರಡು ಟೆಕ್ಸ್ಟ್ ಬಾಕ್ಸ್ನ ಎಂಟಿ ಆಗು ಅಂತ ಹೇಳ್ತಾ ಇದ್ದೀವಿ. ಟೆಕ್ಸ್ಟ್ 1 ಡಾಟ್ ಟೆಕ್ಸ್ಟ್ ಇಸ್ ಈಕ್ವಲ್ ಟು ನಲ್, ಟೆಕ್ಸ್ಟ್ 2 ಡಾಟ್ ಟೆಕ್ಸ್ಟ್ ಇಸ್ ಈಕ್ವಲ್ ಟು ಡಬಲ್ ಕೊಟೇಶನ್ ವೈಟ್ ಸ್ಪೇಸ್ ಎನ್ಕ್ಲೋಸ್ಡ್ ವಿತ್ ಡಬಲ್ ಕೋಟ್ಸ್, ಈ ಥರ ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ. ಅದೇ ಫಸ್ಟ್ ಬಾಕ್ಸ್ ಮಾತ್ರನೇ ನಾವು ರಾಂಗ್ ಇನ್ಫಾರ್ಮೇಷನ್ನ ಫಸ್ಟ್ ಬಾಕ್ಸಲ್ಲಿ ಮಾತ್ರನೇ ಟೈಪ್ ಮಾಡಿದ್ದೀವಿ, ಫಸ್ಟ್ ಟೆಕ್ಸ್ಟ್ ಬಾಕ್ಸಲ್ಲಿ ಮಾತ್ರನೇ ಅಂದರೆ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ನ ಕ್ಲಿಯರ್ ಮಾಡ್ತಾ ಇದ್ದೀವಿ. ಹಾಗೆ ಲಾಸ್ಟ್ ಕಂಡೀಷನಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಐ ವಿಲ್ ಕ್ಲೋಸ್ ದಿಸ್. ಈಗ ಎಲ್ಲ ಕಾಣ್ತಿದೆ ಅಲ್ವಾ ಕೋಡಿಂಗ್ ನಿಮಗೆ. ಲಾಸ್ಟ್ ಟೆಕ್ಸ್ಟ್ ಬಾಕ್ಸಲ್ಲಿ ಮಾತ್ರ ಅಂದರೆ ಸೆಕೆಂಡ್ ಟೆಕ್ಸ್ಟ್ ಬಾಕ್ಸಲ್ಲಿ ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಟೈಪ್ ಆಗಿದ್ರೆ ಆವಾಗ ಸೆಕೆಂಡ್ ಬಾಕ್ಸ್ ಮಾತ್ರ ಎಂಟಿ ಆಗಬೇಕು ಅಲ್ಲಿ, ಏಕೆಂದರೆ ಹೊಸ ವ್ಯಾಲ್ಯೂನ ಟೈಪ್ ಮಾಡಬೇಕಲ್ಲ, ಹಾಗಾಗಿ ಸೆಕೆಂಡ್ ಬಾಕ್ಸ್ ಮಾತ್ರ ಎಂಟಿ ಆಗುತ್ತೆ. ಈ ಕಾನ್ಸೆಪ್ಟನ್ನ ಇನ್ನೊಂದ್ಸತಿ ನೀವೀಗ ಅಬ್ಸರ್ವ್ ಮಾಡಿ. ನಾ ರನ್ ಮಾಡ್ತೀನಿ ಇದನ್ನು. ಇವಾಗ ಮೊದಲು ಎರಡರಲ್ಲೂ ಬೇರೆ ವ್ಯಾಲ್ಯೂಸ್ನ ಕೊಡ್ತೀನಿ. ಲಾಗಿನ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಏನಾಯ್ತು ಈಗ, ಮೆಸೇಜ್ ಡಿಸ್ಪ್ಲೇ ಆಗ್ತಿದೆ, ಟೈಟಲು ಐಕಾನು ಅಲ್ವಾ, ನಾವೇನೇನು ಮೆನ್ಷನ್ ಮಾಡಿದ್ದೀವೋ ಅದೆಲ್ಲ ಬಂದಿದೆ. ನಾನು ಇಲ್ಲಿ ಓಕೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಬಾಕ್ಸಸ್ ಎಂಟಿ ಆಗುತ್ತೆ, ಅದನ್ನು ಅಬ್ಸರ್ವ್ ಮಾಡಿ ಅಲ್ವಾ, ಆಯ್ತಲ್ವಾ. ಈಗ ಲಾಗಿನ್ ನೇಮ್ ಕೊಟ್ಟಿದ್ದೀನಿ, ಪಾಸ್ವರ್ಡ್ ಕೊಟ್ಟಿದ್ದೀನಿ. ಇನ್ಕರೆಕ್ಟ್ ಪಾಸ್ವರ್ಡ್ 4 ಕ್ಯಾರೆಕ್ಟರ್ಸೇ ಇದೆಯಲ್ಲ, ಬಟ್ ರಾಂಗ್ ಕ್ಯಾರೆಕ್ಟರ್ಸ್ನ ಟೈಪ್ ಮಾಡಿದ್ದೀವಿ. ಸೊ ರೀಟ್ರೈ ಬಟನ್ ಕ್ಲಿಕ್ ಮಾಡ್ತಿದ್ದಾಗೇನೆ ಆ ಬಾಕ್ಸ್ ಮಾತ್ರ ಕ್ಲಿಯರ್ ಆಯ್ತಲ್ಲ. ಸೊ ಈಗ ಇಲ್ಲಿ ಕರೆಕ್ಟ್ ಪಾಸ್ವರ್ಡ್ನ ಕೊಡ್ತೀನಿ, ಕ್ಲಿಕ್ ಮಾಡಿ ಟೈಪ್ ಮಾಡಿ. ಈಗ ಮತ್ತೊಮ್ಮೆ ಲಾಗಿನ್ ಕೊಡಿ. ಬರ್ತಿದೆ ಅಲ್ಲ ಸಕ್ಸಸ್ಫುಲ್ ಲಾಗಿನ್ ಅಂತ. ಓಕೆ, ಸಕ್ಸಸ್ಫುಲ್ ಲಾಗಿನ್ ಆದ್ಮೇಲೆ ನಿಮಗೇನು ಇಲ್ಲಿ ಬಾಕ್ಸಸ್ ಎಂಟಿ ಆಗುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವಿಲ್ಲಿ ಆ ಸ್ಟೇಟ್ಮೆಂಟ್ಸ್ನ ಫಸ್ಟ್ ಕಂಡೀಷನಲ್ಲಿ ಮೆನ್ಷನ್ ಮಾಡಿರಲಿಲ್ಲ, ಸೊ ಇಲ್ಲಿ ಕ್ಲಿಯರ್ ಆಗಿಲ್ಲ, ಎಂಟಿ ಆಗ್ತಾ ಇಲ್ಲ, ಎಕ್ಸಿಟ್. ಸೊ ಇಲ್ಲಿ ನಿಮಗೆ ಸಿಂಪಲ್ ಲಾಗಿನ್ ಫಾರ್ಮ್ ಕ್ರಿಯೇಟ್ ಮಾಡೋದಕ್ಕೆ ಬೇಕಾಗಿರೋಂಥ ಬೇಸಿಕ್ ಕೋಡಿಂಗ್ ಇಲ್ಲಿದೆ ನಿಮಗೆ. ನೀವು ಇದನ್ನು ನೋಟ್ ಮಾಡಿಕೊಂಡು ಒಂದು ಸಿಂಪಲ್ ಲಾಗಿನ್ ಫಾರ್ಮ್, ಲಾಗಿನ್ ನೇಮ್ ಪಾಸ್ವರ್ಡ್ ಇರೋವಂಥ ಸಿಂಪಲ್ ಫಾರ್ಮ್ನ ನೀವು ಕ್ರಿಯೇಟ್ ಮಾಡಿ ನೋಡ್ಬೋದು. ಇಟ್ ವಿಲ್ ಬಿ ಕ್ವೈಟ್ ಇಂಟ್ರೆಸ್ಟಿಂಗ್. ಒಂದ್ಸತಿ ಇದನ್ನು ನೋಟ್ ಮಾಡಿಕೊಂಡು ಎಲ್ಲರೂ ರನ್ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಸೊ ಈ ಎಲ್ಲ ರೀತಿಗಳಲ್ಲಿ ನಾವು ಮೆಸೇಜ್ ಬಾಕ್ಸ್ಗಳನ್ನು ಯೂಸ್ ಮಾಡೋದನ್ನು ನೋಡಿದ್ರಲ್ಲ, ಎಷ್ಟು ಟೈಪ್ಸಲ್ಲಿ ನಾವು ಮೆಸೇಜ್ ಬಾಕ್ಸಸ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ದೀಸ್ ಆರ್ ದ ಡೈಲಾಗ್ ಬಾಕ್ಸಸ್ ದಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಇನ್ VB. ಆ್ಯಂಡ್ ದಿಸ್ ಈಸ್ ಅಬೌಟ್ ದ ಕೋಡಿಂಗ್. ನೀವು ಆಲ್ರೆಡಿ ನೋಡಿದ್ರಿ ಅನ್ಸುತ್ತೆ, ಇನ್ಪುಟ್ ಬಾಕ್ಸಲ್ಲಿ 3 ಪಾರ್ಟ್ಸ್ ಇದೆ ಆ್ಯಂಡ್ ಅದ್ರದ್ದು ಇಂಪ್ಲಿಮೆಂಟೇಷನ್ ಕೂಡ ನೋಡಿದ್ರಿ. ಎನಿವನ್ ಏನಾದರೂ ಡೇಟಾನ ಇಲ್ಲಿ ಎಂಟರ್ ಎನಿಥಿಂಗ್ ಅಂತ ಇದೆಯಲ್ಲ, ಅಲ್ಲಿ ಎಂಟರ್ ಎನಿ ಡೇಟಾ, ಎನಿ ಮೆಸೇಜ್ ಯು ಕ್ಯಾನ್ ಟೈಪ್. ಸೊ ಮೆಸೇಜ್ನ ಟೈಪ್ ಮಾಡ್ತೀರಾ, ದಿಸ್ ಇಸ್ ದ ಟೈಟಲ್ ಆ್ಯಂಡ್ ದಿಸ್ ಇಸ್ ದ ಡಿಫಾಲ್ಟ್ ವ್ಯಾಲ್ಯೂ. ನೀವು ಯಾವುದೇ ಥರದ ಡೇಟಾನ ಇನ್ಪುಟ್ ಮಾಡಿದ್ರೆ ಇನ್ಪುಟ್ ಬಾಕ್ಸಲ್ಲಿ ಅದ್ರ ಕರೆಸ್ಪಾಂಡಿಂಗ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಇಟ್ಸ್ ಲೈಕ್ ಕಂಡೀಷನ್ ಚೆಕ್ ಮಾಡಿ ಯಾವ ಥರದ ಇನ್ಪುಟ್ ಆಗಿದೆ ಇನ್ಪುಟ್ ಬಾಕ್ಸಲ್ಲಿ ಅನ್ನೋದನ್ನು ಚೆಕ್ ಮಾಡಿ ಹೇಳೋ ಅಂಥ ಒಂದು ಕೋಡಿಂಗ್ ನೋಡಿದ್ರಿ ನೀವು. ಡೆಮಾನ್ಸ್ಟ್ರೇಷನ್, ಇನ್ಪುಟ್ ಬಾಕ್ಸಿನ ಡೆಮಾನ್ಸ್ಟ್ರೇಷನ್ ನೋಡಿದ್ರಿ ಅಲ್ಲ, ಅದ್ರದ್ದು ಕೋಡಿಂಗ್ ಇದು. ಮುಂಚೆ ಕೂಡ ಇದನ್ನು ನೀವು ನೋಡಿದ್ದೀರಾ. ದಟ್ಸ್ ಇಟ್ ಫಾರ್ ದಿಸ್ ಸೆಷನ್. ಥ್ಯಾಂಕ್ ಯು.